ಕ್ಲೀನ್ ಕೃಷ್ಣಪ್ಪ ಮಾಡ್ಬಿಟ್ಟಿದೀನಿ ಮನೇನ ಗೊತ್ತಿಲ್ಲ. ನಿಮ್ಮೂರ್ ಕರ್ಕೊಂಡು ಹೋಗ್ಬಿಟ್ಟು ಸೈಲೆಂಟ್ ಆಗಿ ಏನಾರ ಮಾಡ್ಬಿಟ್ಟಿ ಅಪ್ಪಿ. ಇಡ್ಲಿ ಚಟ್ನಿ ಸಾಂಬಾರು ವಡೆ ಎಲ್ಲ ಉಚ್ಕೊಂಡು ತಿನ್ಬೇಕು, ಸೂಪರ್ ಇರ್ತೈತೆ. ವಿ ಆರ್ ಫೈನಲಿ ಗೋಯಿಂಗ್ ಟು ಕ್ಯಾಲಿಫೋರ್ನಿಯಾ. ಅವರಿಬ್ಬರು ಲವ್ ಸ್ಟೋರಿ. ಚಿಕ್ಕ ವಯಸ್ಸಲ್ಲಿ ಅಲ್ಲೆಲ್ಲ ಮಾನ್ಕಾಯಿ ಕಿತ್ಕೊಂಡು ತಿಂದಿದ್ವಿ ನಾವು. ನಾನು 2ನೇ ಕ್ಲಾಸ್ ವರ್ಗು ಇದೇ ಸ್ಕೂಲಲ್ಲೇ ಓದಿದ್ದು. ಇದೇ ಫ್ರೆಂಡ್ಸ್ ನಮ್ಮ ಮನೆ ದೇವರು. ಅವ್ರು ಬಂದ ತಕ್ಷಣ ಹೆಂಗ್ ಕ್ಲಿಯರ್ ಆಗ್ತೈತೆಲ್ಲ. ಜೈ ಬಜರಂಗಬಲಿ. ವಿತೌಟ್ ಮೈಕ್ ವಾಯ್ಸ್. ಎಲ್ಗೋದಿತ್ತ ಈಗ? ಹಸುಗಳು ಮೇಕೆಗಳಿರೋ ಮನೆ ಹಿಂಗೆ ಇರುತ್ತೆ ಫ್ರೆಂಡ್ಸ್. ಬೆಳಗಿನ ಸಂಜೆ ಅವ್ರಿಗೆ ಬಲ್ಪ್ ಯೂಸ್ ಮಾಡಂಗಿರಲ್ಲ, ಕಿಟಕಿ ಓಪನ್ ಮಾಡಿದ್ರೆ. ಹೊಲ ಬಿತ್ತಕ್ಕೆಲ್ಲ ರೆಡಿ ಮಾಡಿ ಇಟ್ಟವ್ರೆ. ಹಳ್ಳಿ ಕಡೆ ನಂಬಿಕೆ ಯಾರೋ ಕಳ್ಳರು ಬರಲ್ಲ ಅಂತ. ನಾಗವಲ್ಲಿ ಮನೆ ತರ ಐತೆ. ನಮಗೋಸ್ಕರ ಬಲಿ ಆಗಕ್ಕೆ ರೆಡಿ ಆಗಿದ್ವು ಫ್ರೆಂಡ್ಸ್. ಹಳ್ಳಿ ಬಿಟ್ಟು ಕೆಲಸಕ್ಕೆ ಹೊರಗಡೆ ಹೋಗೋರ್ನೆಲ್ಲ ಕೆಲವ್ರು ಅನ್ಕೊಳ್ತಾರೆ ಶೋಕಿಗೋಸ್ಕರ ಹೋಗ್ತಾರೆ. ಬ್ಲಾಕ್ ಅಂಡ್ ವೈಟ್ ಇಂಥ ಜೀವಿಗಳನ್ನ ನೋಡಿದ್ರೆ ನಾಯಿಗಳು ಓಡೋಗ್ಬಿಡ್ತವೆ, ಹತ್ರ ಬರಲ್ಲ ಅಂತ. ಈ ವಾರ ಫುಲ್ ಅವರೇಕಾಯಿ ಮಯ ನಮ್ಮ ಮನೇಲಿ. ವರಲಕ್ಷ್ಮಿ ಹಬ್ಬಕ್ಕೆ ನಾವು ಅಲ್ಲೇ ಹೋಗ್ಬಿಡೋಣ ಅಪ್ಪಿ. ಆಗಿದ್ದಾಗ್ಲಿ 200 ರೂಪಾಯಿ ಇಷ್ಟನ್ನು ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಏನಿದು ಬಟ್ಲಾಲ ಆಯ್ ಮಾಡ್ತಾ ಇದೀನಿ ಅನ್ಕೊಂಡಿದ್ದೀರಾ? ಕೈ ಖಾಲಿ ಇಲ್ಲ ಫ್ರೆಂಡ್ಸ್. ಈಗ 8:15 ಫ್ರೆಂಡ್ಸ್. 8:15ಗೆ ಎಷ್ಟೆಲ್ಲ ರೆಡಿ ಆಗಿದ್ದೀನಿ. ಯಾಕೆಂದ್ರೆ ಇವತ್ತು ನಾವು ಊರಿಗೆ ಹೋಗ್ತಾ ಇದೀವಿ, ಕನ್ಪುರ್ಗೆ ಹೋಗ್ತಾ ಇದೀವಿ ಫ್ರೆಂಡ್ಸ್. ಫೈನಲಿ ಬೆಳಗ್ಗೆ ಎದ್ದು ಶಿವ ರೆಡಿ ಆಗು ಅನ್ನೋವರೆಗೂ ನಂಗೆ ನಂಬಿಕೆನೇ ಇರಲಿಲ್ಲ. ಸುಮ್ಮನೆ ಏನೋ ಹೇಳ್ತೈತೆ, ಲಾಸ್ಟ್ ಮಿನಿಟಲ್ಲಿ ಕ್ಯಾನ್ಸಲ್ ಮಾಡ್ತೈತೆ ಅನ್ಕೊಂಡೇ ಇದ್ದೆ. ಆಮೇಲೆ ಕೊನೆಗೂ ರೆಡಿ ಆಗುವಂತಲ್ಲ, ಅದಕ್ಕೆ ಫುಲ್ ಜೋಶಾಗಿ ರೆಡಿ ಆಗ್ಬಿಟ್ಟಿದ್ದೀನಿ. ಬೆಳಗ್ಗೆ ಎದ್ದು ಮನೆ ಬಾಗಿಲೆಲ್ಲ ಕ್ಲೀನ್ ಮಾಡಿ, ರಂಗೋಲಿ ಹಾಕಿ, ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಕೃಷ್ಣಪ್ಪ ಮಾಡ್ಬಿಟ್ಟಿದ್ದೀನಿ ಮನೇನ. ಅಂದರೆ ಸಂಜೆ ಬಂದು ಗಜಿ ಪಿಜಿ ಇದ್ರೆ ಮನೆ ಬಾಗಿಲೆಲ್ಲ ಒಂದು ಸ್ವಲ್ಪ ಡಿಸ್ಟರ್ಬ್ ಆಗ್ಬಿಡ್ತಿದೆ ಫ್ರೆಂಡ್ಸ್ ಮೈಂಡು. ಅದಕ್ಕೆಲ್ಲಾರು ಹೋಗ್ಬೇಕಾದ್ರೆ ನೀಟಾಗಿ ಕ್ಲೀನ್ ಮಾಡಿ ಕಡ್ಡಿ ಹಚ್ಬಿಟ್ಟು ಹೋಗ್ಬೇಕು ದೇವ್ರಿಗೆ. ಅದಕ್ಕೆ ನಾನು ಹೂವು ಕಿತ್ಕೊಳಕ್ಕೆ ಬಂದೆ. ಇವಾಗ ಕಡ್ಡಿ ಹಚ್ಬಿಟ್ಟು ಈಗ ಶಿವ ಟಿಫನ್ ಏನೋ ತರಕ್ಕೆ ಹೋಗೈತೆ. ಬಂದ ತಕ್ಷಣ ಹೋಗ್ತಾ ಇರೋದೆ ನನ್ನ ಡ್ರೆಸ್ ಮ್ಯಾಚಿಂಗ್ ಕಲರೇ ಹೂವು. ಖುಷಿ ಆಗ್ತೈತೆ ಫ್ರೆಂಡ್ಸ್. ಇವತ್ತು ಫೈನಲಿ ನಮ್ಮ ಮನೇನ, ನಮ್ಮ ಊರನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದಕ್ಕೆ ಫುಲ್ ಖುಷಿ ಆಗ್ತೈತೆ. ನೀವು ತುಂಬ ದಿನದಿಂದ ಹೊಸ ಸಬ್ಸ್ಕ್ರೈಬರ್ಸ್ ಎಲ್ಲ ಕೇಳ್ತಿದ್ರಲ್ಲ. ಇವತ್ತು ಶಿವ ಅವ್ರ ಊರು, ಅವ್ರ ಮನೆ, ಶಿವ ಅವ್ರ ಊರು, ನಮ್ಮ ಮನೆ ಎಲ್ಲ ತೋರಿಸ್ತೀನಿ ನಿಮಗೆ. ಹೊಸದಾಗಿ ವೀಡಿಯೋ ನೋಡ್ತಾರಲ್ಲ ಫುಲ್ ವೀಡಿಯೋ ನೋಡಿ, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಲೈಕ್ ಮಾಡೋದು ಮರಿಬೇಡಿ. ನೋಡಬೇಕು, ಜರ್ನಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಮಳೆಗಾಲ ಬೇರೆ, ಹೆಂಗೆ ಹೋಗ್ತೀವೋ ಹೆಂಗೆ ಬರ್ತೀವೋ ಒಂದು ಗೊತ್ತಾಗ್ತಾ ಇಲ್ಲ. ಶಿವ ಮೇಲೆ ಭಾರ ಹಾಕಿ ಹೋಗ್ತಾ ಇದ್ದೀನಿ. ಗಂಡ ಇದ್ದಾರೆ ಕಾಪಾಡೋಕ್ಕೆ, ಮಳೆ ಗಾಳಿ ಅದೆಲ್ಲ ಬಂದರೆ ಅಂತ. ಓಕೆ ಬನ್ನಿ ಫ್ರೆಂಡ್ಸ್, ಹೂವು ಕಿತ್ಕೊಂಡು ಬರೋಣ. ನಾನೇನಿದ್ರು ನನ್ನ ಡ್ರೆಸ್ ಮ್ಯಾಚಿಂಗ್ ಕಲರ್ ಹೂವು, ದೇವ್ರಿಗೂ ಮ್ಯಾಚ್ ಮಾಡಿ ಹೂವು ಹಾಕೋದು ಫ್ರೆಂಡ್ಸ್ ಅಂತ ಮಾತ್ರ ಅಂದ್ಕೋಬೇಡಿ. ನಮ್ಮ ಮನೆ ಹತ್ರ ಬಿಡೋದೇ ರೆಡ್ ಕಲರ್ ಹೂವು. ಯಾಕೆ ದೇವ್ರಿಗೆ ಪೂಜೆ ಮಾಡಿಬಿಟ್ಟು ಹೋಗ್ತೀವಿ ಅಂದರೆ ನಾನು ಯಾವಾಗಲೂ ಹಿಂಗೆ ಫ್ರೆಂಡ್ಸ್, ಶಿವ ನಾನು ಇಬ್ಬರು ಹೊರಗಡೆ ಊರಿಗೆ ಹೋಗ್ಬೇಕಾದ್ರೆ ದೀಪ ಹಚ್ಬಿಟ್ಟು ಹೋಗ್ತೀವಿ. ಅಂದರೆ ಮಾಮೂಲಿ ಎಲ್ಲರ ಮನೇಲೂ ಯಾರಾದ್ರೊಬ್ರು ಮನೇಲಿರ್ತಾರೆ, ದೊಡ್ಡವರು ಮಕ್ಕಳು ಮನೇಲಿರ್ತಾರೆ. ಹಂಗಾಗಿ ಪರವಾಗಿಲ್ಲ, ನಡೀತೈತೆ. ಅವ್ರು ವಿಚಾರಿಸ್ಕೋತಾರೆ ಹೊರಟ್ರಾ ಬಂದ್ರಾ ಹಂಗೆ ಹಿಂಗೆ ಅಂತಲ್ಲ. ನಮ್ಮ ಮನೇಲಿ ಯಾರೂ ಇಲ್ವಲ್ಲ, ಇಬ್ಬರೇ ಅಲ್ವಾ. ಅದಕ್ಕೆ ನಮ್ಮನ್ನು ದೇವ್ರು ವಿಚಾರಿಸ್ಕೊಳ್ಳಿ, ಹುಷಾರಾಗಿ ಕಳಿಸ್ಬಿಟ್ಟು ಹುಷಾರಾಗಿ ಕರ್ಸ್ಕೊಳ್ಳಿ ಅಂದ್ಬಿಟ್ಟು ದೇವ್ರಿಗೆ ಇದೆಲ್ಲ ಒಂಥರ ಲಂಚ ಅಂದ್ಕೊಳ್ಳಿ, ಭಕ್ತಿಯಿಂದ ಲಂಚ. ಓಕೆ ಫ್ರೆಂಡ್ಸ್, ಸ್ವಲ್ಪ ಹೂವು ಸಿಕ್ಕೈತೆ ಅಷ್ಟೇ ಸಾಕು. ಇಷ್ಟು ಸಿಕ್ಕೈತೆ ಸಾಕಿಷ್ಟೇ. ಈ ಕಡೆ ಎಲ್ಲಾದ್ರೂ ಸುತ್ತಮುತ್ತ ಓಡಾಡಬೇಕಾದ್ರೆ ನಾನು ಸ್ವಲ್ಪ ಚೆನ್ನಾಗಿ ರೆಡಿ ಆಗ್ತೀನಿ ಫ್ರೆಂಡ್ಸ್. ಊರಿಗೆ ಹೋಗ್ಬೇಕಾದ್ರೆ ಸಿಂಪಲ್ ಆಗಿ ರೆಡಿ ಆಗ್ತೀನಿ. ಅದೇನಂತ ಗೊತ್ತಿಲ್ಲ ಫ್ರೆಂಡ್ಸ್. ಅಲ್ಲಿದ್ದಾಗೂ ಸ್ವಲ್ಪ ಚೆನ್ನಾಗಿ ರೆಡಿ ಆಗ್ತಾ ಇದೆ, ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕಾರೆ ಬರ್ಬೇಕಾರೆ ಎಲ್ಲ. ಆದ್ರೆ ಇಲ್ಲಿಂದ ರೆಡಿ ಆಗಕ್ಕೆ ಹೋಗಕ್ಕೆ ಒಂಥರ ಅದ್ ಹೆಂಗೆ ಅಂದ್ರೆ ಗೊತ್ತಿಲ್ಲ. ಇದು ನಂದು ಗೋಲ್ಡ್ ವಾಲೆ ಫ್ರೆಂಡ್ಸ್, ಚಿಕ್ಕದಾಗಿ ಚೆನ್ನಾಗೈತಲ್ಲ. ಇದು ನನ್ನ ಫೇವ್ರೇಟ್. ಇದು ತಗೊಂಡು 8 ವರ್ಷ ಆಯ್ತು. ಇಲ್ಲಿ ಬಂದ್ಮೇಲೆ ತಗೊಂಡಿದ್ದು. ಆಗ 9,000 ಇತ್ತು. ಇವಾಗ ಎಷ್ಟೈತೋ ಗೊತ್ತಿಲ್ಲ, ಒಂದು 15 ಆಗಿರ್ಬೋದು. ಯಾಕಂದ್ರೆ ಚಿನ್ನದ ಬೆಲೆ ಜಾಸ್ತಿ ಆಗಿದೆಯಲ್ಲ ಅದಕ್ಕೆ. ನಾವೆಲ್ಲಾದ್ರೂ ಈ ತರ ಸಿಂಪಲ್ ಊರಿಗೆ ಅಲ್ಲಿ ಇಲ್ಲಿ ಹೋಗ್ಬೇಕಾದ್ರೆ ಏನು ಈ ತರ ಆರ್ಟಿಫಿಷಿಯಲ್ ಏನೋ ಅದು ಅಂತಾರಲ್ಲ ಫ್ರೆಂಡ್ಸ್, ಅವನ ತಗ್ಲಾಕೊಂಡು ಕಿವಿ ಭಾರ ಮಾಡ್ಕೊಂಡು ಹೋಗೋದಕ್ಕಿಂತ ಈ ತರ ಗೋಲ್ಡ್ ಸಣ್ಣದಾಗೆ ಆಗ್ಲಿ ಫ್ರೆಂಡ್ಸ್ ಹಾಕೊಂಡೋದ್ರೆ ಆರಾಮ್ ಅನಿಸ್ತೈತೆ. ನನ್ಗೇನಿಲ್ಲ ಚೆನ್ನಾಗಿ ಕಾಣಿಸ್ಬೇಕಂತ ಏನಿಲ್ಲ, ಜರ್ನಿ ಆರಾಮಾಗಿರ್ಬೇಕು. ಮಾತಾಡ್ಬೇಕಾದ್ರೆ ಶಿವ ಆಡಾಡ್ಬಿಟ್ರೆ ಅನ್ಕೋಬೋದ್ರಿ ಫ್ರೆಂಡ್ಸ್. ನನ್ನ ಬಟ್ಟೆಗೆ ಮ್ಯಾಚ್ ಆಗ್ತೈತಲ್ಲ ಈ ಬಳೆ, ಸೂಪರ್ ಕಾಣಿಸ್ತೈತಲ್ಲ, ಅದಕ್ಕೆ ಇದನ್ನೇ ಹಾಕೊಂಡಿದ್ದೀನಿ. ಊಟ ಬಂತು. ಥ್ಯಾಂಕ್ ಯು ಗಂಡಪ್ಪ. ತಿನ್ಬಿಟ್ಟು ಆಮೇಲೆ ತಲೆ ಬಚ್ಕೊಳ್ಳ. ಟಿಫನ್ ಬಂದ್ ಫ್ರೆಂಡ್ಸ್. ನನ್ನ ಡ್ರೆಸ್ಸಿಂಗ್ ಮ್ಯಾಚಿಂಗ್ ಇದು ಐತೆ, ಸರನು ರಿಬ್ಬನ್ ಐತೆ. ಊರ್ಗ್ ಹೋಗ ಖುಷಿಗೆ ಡಬಲ್ ಊಟಗಳು. ಇಬ್ರು ಜೊತೆ ನನ್ನ ಬಪ್ಪಿ
ಓ ನಿಮ್ಮೂರ್ಗೆ ಹೋಗ್ತದೆ ಅಂದ ತಕ್ಷಣನೇ ಏನು ಚೇಂಜ್ ಆಗ್ಬಿಟ್ಟಿದ್ಯಾ? ನಿಮ್ಮೂರಲ್ಲಿ ನಿಂದೆ ಅವನಪ್ಪಿ ನಮ್ಗೇನು ಹೊಡೆಯಲ್ಲ ತಾನು ಇಷ್ಟು ದಿನ ಹಿಂಸೆ ಕೊಟ್ಟಿರೋದಕ್ಕೆ. ನಿಮ್ಮೂರ್ ಕರ್ಕೊಂಡೋಗ್ಬಿಟ್ಟು ಸೈಲೆಂಟಾಗಿ ಏನಾರ ಮಾಡ್ಬಿಟ್ಟಿಯಪ್ಪಿ. ಚಟ್ನಿ ಹಾಕಿ ಇದೇ ಊಟ ಮನೇಲಿ ಬಾಟ ತಿನ್ಬಿಟ್ಟು ಹೋಗ್ಬೋದಾಯ್ತು. ಈಗ 8:30 ಅಷ್ಟೇ ಫ್ರೆಂಡ್ಸ್. ಎಷ್ಟೆಲ್ಲ ಕೆಲಸ ಮಾಡಿದ್ದೀನಿ ಬೆಳಗ್ಗೆ. ವಾವ್, ಮಲ್ಲಿಗೆ ಇಡ್ಲಿ ಅಂದ್ರೆ ಇದೇ ಇರಬೇಕು ನೋಡಿ ಫ್ರೆಂಡ್ಸ್. ಎಷ್ಟು ಸ್ಟಾಫ್ ಆಗಿ ಬಂದೈತೆ. ಸ್ಟಾಫ್ ಆಗಲ್ಲ, ಸಾಫ್ಟ್ ಆಗಿ. ವಡೆ ಸೂಪರ್ ಆಗೈತಪ್ಪಿ. ಆದ್ರೆ ಇಡ್ಲಿ ನೀನೆ ತಿನ್ನು. ನನ್ಗೆ ಎಲ್ಲರೂ ಹೋಗ್ಬೇಕಾದ್ರೆ ಅನ್ನನೇ ತಿನ್ಬೇಕು. ಬೇರೆ ಫುಡ್ ತಿಂದ್ರೆ ನಂಗೆ ಒಂಥರ ಆಗ್ಬಿಡ್ತೈತೆ ಫ್ರೆಂಡ್, ತಲೆ ಸುತ್ತಬಿಡ್ತೈತೆ. ಸಾಂಬಾರ್ ಕೊಟ್ಟಿಲ್ಲ ಇಡ್ಲಿಗೆ? ಸಾಂಬಾರ್ ಚಟ್ನಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ತಿನ್ನಪ್ಪಿ, ಸೂಪರ್ ಇರ್ತೈತೆ. ಟೇಸ್ಟ್ ಗೊತ್ತಿಲ್ಲ ಫ್ರೆಂಡ್ಸ್ ಇವ್ರಿಗೆಲ್ಲ. ಚಟ್ನಿ ಬೇಕೆ? ಹಾ, ನಂಗೆ ಪಲಾವ್ಗೂ ಚಟ್ನಿ ಇರ್ಬೇಕು. ನೋಡು, ನೀನ್ ಬರೋ ಸ್ವಲ್ಪ ಕೂಚೆಲ್ಲ ಮಾಡಿದೀನಿ. ನಾವೆಲ್ಲ ಮಿಕ್ಸು. ಇಡ್ಲಿ ಚಟ್ನಿ ಸಾಂಬಾರು ವಡೆ ಎಲ್ಲ ಕಿವುಚ್ಕೊಂಡು ತಿನ್ಬೇಕು, ಸೂಪರ್ ಇರ್ತೈತೆ. ನೋಡ್ತಾರೋ ಒಂದ್ ವಾರ ಊಟ ಬಿಟ್ಬಿಡ್ಬೇಕು. ಅಪ್ಪ ವಿಕ್ಸ್ ಎತ್ಕಪ್ಪ. ಈಗ್ಲೇ ತಲೆ ನೋಡ್ಕೊಂಡು ಏನಾಗಲ್ಲ ಪಾಪ. ದೀಪ ಯಾವಾಗ್ಲೂ ಹಚ್ತೀನಲ್ಲ, ಅದು ಒಂದ್ ಸ್ವಲ್ಪ ಭಯನೇ ಫ್ರೆಂಡ್ಸ್. ಮನೇಲಿ ದೀಪ ಹಚ್ಬಿಟ್ಟು ಹೋಗ್ಬಿಡ್ತಾರೆ, ಅದೇನೋ ಅಂಟ್ಕೊಬಿಡ್ತೈತೆ ಆ ಥರ ಎಲ್ಲ. ಏನ್ ಪರವಾಗಿಲ್ಲ ಬಾ, ಚಿಕ್ಕ ದೀಪ ತಾನೆ, ದಿನ ಹಚ್ತೀನಲ್ಲ, ನೋಡ್ಕೊಂಡಿದೀನಿ. ಕಿಚನ್ ಲೈಟ್ ಆಫ್ ಮಾಡು, ಲೈಟ್ಗಳು ಫುಲ್ ಆಫ್ ಮಾಡ್ಬಿಡು. ದೀಪ ಹಚ್ಚಿದ್ದೀನಲ್ಲ, ಪರವಾಗಿಲ್ಲ. ಖಾಲಿ ಮನೆ ಮಾತ್ರ ಬಿಟ್ಬಿಟ್ಟು ಹೋಗ್ಬಾರ್ದು, ದೀಪ ಹಚ್ಬಿಟ್ಟು ಹೋಗ್ಬೋದು ಫ್ರೆಂಡ್ಸ್. ನಾನು ಹೇರ್ ಸ್ಟೈಲ್ ಫಾರ್ ದ ಫಸ್ಟ್ ಟೈಮ್. ಬಫ್ ನಂಗೆ ಚೆನ್ನಾಗಿ ಕಾಣಿಸಲ್ಲ ಅಂತ ಹಾಕೊಳ್ಳೋಣ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ವಿ ಆರ್ ಫೈನಲಿ ಗೋಯಿಂಗ್ ಟು ಕ್ಯಾಲಿಫೋರ್ನಿಯಾ. ಹೆಲ್ಮೆಟ್ ಎತ್ಕೊಳ್ಳಿಯಾ ಅಂತೆ ಅಲ್ಲೇ ಐತೆ ಹಾಸಿಗೆ ಮೇಲೆ. ಓ ಮೈ ಗಾಡ್, ಹೆಲ್ಮೆಟ್ ಹಾಕೋಬೇಕಂದ್ರೆ ನನ್ನ ತಲೆನೇ ಸಿಡ್ದಂಗೆ ಆಗ್ತಿದೆ. ಅವ್ನ ಪಾಪ ನಾವೆಲ್ಲ ಇಲ್ಲೇ ಎಲ್ಲೋ ಹೋಗ್ಬಿಟ್ಟು ಬರಕ್ಕೆ ಬರ್ತಾ ಇದೀವಿ ಅಂತ ಬತ್ತಾವನೆ. ಪಲಾವು ನಂಗೆ ತಿನ್ನಕ್ಕೆ ಆಗಲಿಲ್ಲ ಫ್ರೆಂಡ್ಸ್, ಅದೇನೋ ಗೊತ್ತಿಲ್ಲ, ನಂಗೆ ಇಷ್ಟ ಆಗಲಿಲ್ಲ. ಅದಕ್ಕೆ ಟಾಮೋಗ ಇಟ್ಟಿದ್ದೀನಿ, ಅವ್ನು ಆಟ ಆಡ್ಕೊಂಡು ತಿನ್ಕೊಂಡಿರ್ತಾನೆ ಅಂತ. ಟಾಮೋ ಇಲ್ಲಾರು ಸಂಜೆ ಬರ್ತೀವಿ ಆಯ್ತಾ? ಅದೊಂದು ಸ್ವಲ್ಪ ಲಗೇಜು ಸ್ವಲ್ಪ ಅದು ಇದು ಎತ್ಕೊಂಡಿದ್ದೀನಿ ಫ್ರೆಂಡ್ಸ್ ಊರಿಗೆ. ಓಕೆ ಬನ್ನಿ. ಹೆಲ್ಮೆಟ್ ಫ್ರೆಂಡ್ಸ್, ಗ್ಲಾಸ್ ಇಲ್ಲ, ಅದಕ್ಕೆ ನನಗೆ ಹಾಕ್ಕೊಳಕ್ಕೆ ಇಷ್ಟ ಆಗಲ್ಲ. ಈ ಥರದ್ದು ಹೆಲ್ಮೆಟು ಹಾಕ್ಕೋಬಾರ್ದಂತೆ, ಆದರೆ ಶಿವ ಇದೇ ತಗೊಟ್ಟೈತೆ, ಚೇಂಜೇ ಮಾಡಿಲ್ಲ. ಏನಪ್ಪಿ, ಬನ್ನಿ ಬನ್ನಿ. ಕ್ಯಾಲಿಫೋರ್ನಿಯಾ ವೆಯ್ಟಿಂಗು ನಮಗೋಸ್ಕರ. ಕನಕಪುರನ ಕ್ಯಾಲಿಫೋರ್ನಿಯಾ ಅಂತ ಹೆಸರಿಟ್ಟಿದ್ದೀನಿ ಫ್ರೆಂಡ್ಸ್. ಹತ್ತಿ ತಗೋಬೇಕು ಎಲ್ಲಾರ ಹೋಗೋದಾರ ಇಲ್ಲಿ. ಮೂಗಲ್ಲ ಕಿವಿಗೆ ಈ ಥರ ಹೋಗ್ಬೇಕಾರೆ ಅದು ಇದು ಮಾತಾಡ್ಬಾರ್ದು. ಏನಿಲ್ಲ ಫ್ರೆಂಡ್ಸ್, ನಾವು ಹೋಗಿ ಬರೋ ತನಕ ಮಳೆ ಆಗದೆ ಇದ್ರೆ ನಮ್ಮ ಪೂರ್ವ ಜನ್ಮಕ್ಕೆ ಪುಣ್ಯ ಮಾಡಿದ್ದೀವಿ ಅಂತ ಅರ್ಥ. ಮಳೆ ಆಗ್ಬಿಟ್ರೆ ಅಲ್ಲೇ ಸಿಕ್ಕಾಕೊಂಡು ಬೆಳಗ್ಗೆ ಬರ್ಬೇಕಾಗ್ತಿತ್ತು ಅಂತ ಒಂದು ಚಿಂತೆ. ನೋಡೋಣ ಹೆಂಗಾಗ್ತೈತೋ ಹಂಗೆ. ದೇವ್ರು ಇವತ್ತು ನಮ್ಮ ಮನೆ ಬರ್ತಲ್ಲಿ ಹೆಂಗೆ ಬರ್ತವನೋ ಹಂಗೆ. ಬಫ್ ಹಾಕ್ಕೊಂಡು ಹೆಲ್ಮೆಟ್ ಹಾಕ್ಕೊಂಡು ತಲೆ ಎಲ್ಲ ಹಾಳಾಗಲ್ವಾ ಫ್ರೆಂಡ್ಸ್? ನಿನಗೆ ಹೇರ್ ಸ್ಟೈಲ್ ಮುಖ್ಯನಾ ತಲೆ ಮುಖ್ಯನಾ ಅಂತ ಇದ್ದೀರಾ ಫ್ರೆಂಡ್ಸ್? ಅಫ್ಕೋರ್ಸ್ ತಲೆನೇ ಮುಖ್ಯ, ಹಂಗಾಗಿ ಹೆಲ್ಮೆಟ್ ಹಾಕ್ಕೊಳ್ತೀನಿ. ನಾವು ಹೋಗ್ತಾ ಇರೋದು ನೋಡಿದ್ರೆ ಫ್ರೆಂಡ್ಸ್, ಶಿವರೂರಲ್ಲಿ ನರ್ಸರಿ ಕೆಲಸ ಮಾಡ್ತೀವಿ ಅನ್ಕೋಬಾರ್ದು. ಏನೋ ಒಂಥರ ಆಫೀಸಲ್ಲಿ ಕೆಲಸ ಮಾಡೋ ಥರ ಬಿಲ್ಡಪ್ ಕೊಟ್ಕೊಂಡು ಹೋಗೋದು ನಾವು. ಇಲ್ಲಿ ನೋಡಿದ್ರೆ ನರ್ಸರಿ ಕೆಲಸ. ನಮ್ಮ ತಾಮು ಪಾಪ. ತಾಮು ನೀನು ಬರ್ತೀಯಾ? ಹಸು ಐತೆ ಅವನದು. ರಾಹದಾರಿ ಸ್ವೆಟರ್ ಬೇಡಪ್ಪ. ಅವರಿಬ್ಬರು ಲವ್ ಸ್ಟೋರಿ. ಟಾಮ್, ಅವನಿಗೊಂದು ಕಾಲಿಟ್ರೆ ನೀನು ಬದುಕಲ್ಲ, ಬರೋ ಈ ಕಡೆ. ಹ್ಯಾಪಿ ಜರ್ನಿ, ಕೇರ್ಫುಲ್ ಟಾಮ್. ನಾವು ಬೇಗ ಬರ್ತೀವಿ. ತಿಂಡಿ ಗಿಂಡಿ ಕೊಡಿಸೋ ಪ್ಲಾನ್ ಏನೂ ಇಲ್ಲ. ಬರುವಾಗ ಏನಕ್ಕೆ? ಮರಳವಾಡಿಲಿ ಚೆನ್ನಾಗಿರಲ್ವಲ್ಲ. ಸರಿ, ಹೆಂಗ ನಡಿಯಪ್ಪ. ಬಾಯ್ ಬಾಯ್ ಫ್ರೆಂಡ್ಸ್. ನಿಮ್ಗೆ ಮುಂದೆ ನೋಡಲಿಕ್ಕೆ ಸಿಗುತ್ತೆ ನಮ್ಮ ಅಜ್ಜಿ ಊರು. ವೇಟ್ ಅಂಡ್ ಸಿ ಫ್ರೆಂಡ್ಸ್. ಎಳ್ಚೆಡ್ ಮರ, ಆಲದ ಮರ ಇಲ್ಲಿ ದೆವ್ವ ಬರ್ತಿದೆ ಅಂತ ಚಿಕ್ಕ ವಯಸ್ಸಿಂದ ನಂಬ್ತಾ ಇದ್ವಿ ನಾವು. ಇಲ್ಲೊಂದು ಕೆರೆ ಐತೆ, ಅಲ್ಲಿ ಮಾವಿನ ಮರ ಐತೆ. ಚಿಕ್ಕ ವಯಸ್ಸಲ್ಲಿ ಅಲ್ಲೆಲ್ಲ ಮಾವಿನಕಾಯಿ ಕಿತ್ಕೊಂಡು ತಿಂದಿದ್ವಿ ನಾವು. ಕೆರೆ ಐತೆ ಇತ್ತಲ್ಲೊಂದು.
ಫೀಲ್ಡ್ ಆಗೈತಿ ಈಗ. ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಆಂಜನೇಯ ಸ್ವಾಮಿ ಲೈಟಾಗಿ ನಮ್ಮ ಅಜ್ಜಿ ಮನೆ ತೋರಿಸ್ತೀನಿ, ನೋಡ್ಕೊಬಿಡಿ ಫ್ರೆಂಡ್ಸ್. ಆಗೋಳಿ ಅದೇ ಸೌದೆ ಹಾಕಿದಾರಲ್ಲ, ಅದೇ ನಮ್ಮ ಅಜ್ಜಿ ಮನೆ ಇದೆ ಫ್ರೆಂಡ್ಸ್. ನಮ್ಮ ಅಜ್ಜಿ ಮನೆ ಅದೇ. ನಾವು ಅಲ್ಲಿಗೆ ಹೋಗ್ತಾ ಇಲ್ಲ, ಇಲ್ಲಿ ಹೋಗ್ತಾ ಇದೀವಿ ಫ್ರೆಂಡ್ಸ್. ಸಿ ನಾನು 2ನೇ ಕ್ಲಾಸ್ವರೆಗೂ ಇದೇ ಸ್ಕೂಲಲ್ಲೇ ಓದಿದ್ದು, 2ನೇ ಕ್ಲಾಸ್ವರೆಗೂ. ನೋಡಿ ನಮ್ಮ ಸ್ಕೂಲು ಸರ್ಕಾರಿ ಏರಿಯಾ ಪ್ರಾಥಮಿಕ. ಹಿಂಗೆ ಬಂದ್ರೆ ಇಲ್ಲಿ ಒಂದು ಕೆರೆ ಐತೆ ಫ್ರೆಂಡ್ಸ್, ದೊಡ್ಡ ಕೆರೆ ಇದು. ಇನ್ನು ಒಳಕ್ಕಲ್ಲ ಐತೆ. ಇಲ್ಲೆಲ್ಲ ಒಣಗೊನೆ ಸೊಪ್ಪೆಲ್ಲ ಕೀಳ್ತಾ ಇದ್ವಿ ನಾವು, ಆದ್ರೆ ಎಲ್ಲ ಹುಲ್ಲೆಲ್ಲ ಬೆಳ್ಕೊಂಡ್ಬಿಟ್ಟೈತೆ. ಇದೇ ರೈಲ್ವೆ ಟ್ರ್ಯಾಕ್ ಫ್ರೆಂಡ್ಸ್, ಟ್ರ್ಯಾಕು ರೈಲು ಹೋಗ್ತೈತೆ, ಓಡಾಡ್ತಾವೆ ಇಲ್ಲಿ. ಆದ್ರೆ ತುಂಬಾ ಜನ ಸೂಸೈಡ್ ಮಾಡ್ಕೊಂಡವ್ರೆ. ನನಗೆ ಇಲ್ಲಿ ಭಯ ಅಂದ್ರೆ ಭಯ. ಇದೆಲ್ಲ ಕೆರೆನೆ ಫ್ರೆಂಡ್ಸ್, ಮರ ಬೆಳ್ಕೊಂಡೈತಲ್ಲ, ಮಧ್ಯ ಮಧ್ಯ ನೀರು ಕಾಣಿಸ್ತೈತೆ ನೋಡ್ರಿ. ಇದೆಲ್ಲ ಕೆರೆನೆ ನೋಡ್ರಿ, ಅಲ್ಲಿ ದೊಡ್ಡ ಕೆರೆ ನೋಡಿ ಫ್ರೆಂಡ್ಸ್. ನೋಡಿ ಏನಪ್ಪ, ನಾನು ಆ ತೋಪಿಂದ ಕರ್ಕೊಂಡು ಹೋದೆ ಬಿಡಪ್ಪ. ಆ ತೋಪು ನಾನು ಶಿವ ಮೀಟ್ ಮಾಡಿದ ತೋಪ ಅದೆಲ್ಲೋ ಅಲ್ಲೆಲ್ಲೋ ಐತೆ ಫ್ರೆಂಡ್ಸ್. ಮುಂದೆ ಕ್ಯಾರೆಟ್ ಎಲ್ಲ ಹೋಗೋಣ ನಡಿ ಫ್ರೆಂಡ್ಸ್. ಬೇಡ, ಕಹಿ ನೆನಪುಗಳು ನೆನ್ಸ್ಕೊಳ್ಳೋದು ಬೇಡ ನಡಿ. ಇದೆಲ್ಲ ಇತ್ತೀಚೆಗೆ ಆಗಿರೋದು ಫ್ರೆಂಡ್ಸ್. ಇದೇ ಉಸ್ಕೂರು ಎಂಟರ್ ಆಗ್ತಾ ಇದೀವಿ ಫ್ರೆಂಡ್ಸ್. ಇಲ್ಲಿ ಜಾತ್ರೆ ಆಗ್ತೈತೆ ಸಿಕ್ಕಾಪಟ್ಟೆ ಜೋರಾಗಿ. ಮಾರ್ಚಲ್ಲಿ ಏಪ್ರಿಲ್ ಅಲ್ಲಿ ಆಗ್ತೈತೆ. ಚಿಕ್ಕ ವಯಸ್ಸಲ್ಲಿ ಇಲ್ಲೆಲ್ಲ ಹೆಂಗೆ ಓಡಾಡಿದೀವಪ್ಪಿ ನಾವು ಗೊತ್ತಾ. ಮೊದ್ಲು ಇಷ್ಟೆಲ್ಲ ಮನೆ ಇರ್ಲೇ ಇರ್ಲಿಲ್ಲ ಫ್ರೆಂಡ್ಸ್. ಇದೆಲ್ಲ ಬೈಲೆ ನೋಡಿ, ಇದೆಲ್ಲ ಬೈಲಿತ್ತು. ಎಲ್ಲ ಸಾವುಕಾರಾಗ್ಬಿಟ್ಟವ್ರು, ಮನೆ ಕಟ್ಕೊಬಿಟ್ಟವ್ರೆ. ಇಲ್ಲೊಂದು ಜಾಲಿ ತೋಪಿತ್ತು. ಅಯ್ಯಪ್ಪ ನನ್ನ ಗಂಡ ಹಿಂಗ್ ಕುಕ್ಕೊಂಡು ಕರ್ಕೊಂಡೋದ್ರೆ ಫ್ರೆಂಡ್ಸ್. ಅದು ಕಾವೇರಮ್ಮನ ದೇವಸ್ಥಾನ. ಆ ಮಾವಿನಕಾಯಿ ಸೂಪರ್ ಟೇಸ್ಟ್ ಇರ್ತೈತೆ. ನಾವೆಲ್ಲ ಪೂಜೆ ಎಲ್ಲ ಮಾಡಿಸ್ಕೊಳ್ತೀವಿ ಇಲ್ಲಿ. ಮಧುರಮ್ಮನ ದೇವಸ್ಥಾನ ಬಂದ್ವಿ, ನಮ್ಮ ಮನೆ ದೇವ್ರಿಗೆ ಇದೆ ಫ್ರೆಂಡ್ಸ್. ನಮ್ಮ ಮನೆ ದೇವರು ಮಧುರಮ್ಮ. ಏಪ್ರಿಲ್ ಅಲ್ಲಿ ಮಾರ್ಚಲ್ಲಿ ಫುಲ್ ಜೋರಾಗಿ ಹಬ್ಬ ಆಗ್ತೈತಂದ್ರೆ ಸೂಪರ್ ಆಗಿರ್ತೈತೆ ಇಲ್ಲಿ. ಯಾರಾದ್ರೂ ಬನ್ನಿ ಫ್ರೆಂಡ್ಸ್, ತುಂಬಾ ಒಳ್ಳೇದಾಗ್ತೈತಿ ಇಲ್ಲಿ ಅರ್ಕೆ ಮಾಡ್ಕೊಂಡು ಹೋದ್ರೆ. ತಾಯಿ ಕಾಪಾಡಮ್ಮ. ಈ ಸ್ಕೂಲಲ್ಲಿ ನಾನು ಓದಿಲ್ಲ ಫ್ರೆಂಡ್ಸ್, ನನ್ನ ತಮ್ಮಂದ್ರು ಓದವ್ರಿಬ್ರು. ನಾನು ಆನೇಕಲ್ಲಲ್ಲಿ ಓದಿದ್ನಲ್ಲ, ಇವಾಗ ಓದ್ತಾ ಇದ್ದೀನಲ್ಲ ನರ್ಸರಿಯಲ್ಲಿ. ಇದು ಕರಗದಮ್ಮ ಏನೋ ಇರಬೇಕು. ಯಾರದು ಇಲ್ಲೇನ ತಗೊಂಡಿದ್ ನೀನು? ಚೆನ್ನಾಗಿರ್ಬೇಕು. ಮೊನ್ನೆ ಗುಂಜೂರು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋದಾಗ ಹೆಲ್ಮೆಟ್ ಬಿದ್ದು ಗ್ಲಾಸ್ ಹೊಡೆದೋಯ್ತು ಫ್ರೆಂಡ್ಸ್. ಅದಕ್ಕೆ ಇಲ್ಲಿ ಗ್ಲಾಸ್ ಹಾಕ್ಸ್ತೈತೆ. ಇಲ್ಲೇ ಯಾಕೆ ಹಾಕ್ಸ್ತೈತೆ ಅಂದರೆ ಇವ್ರು ಕನಕಪುರದವರು ಫ್ರೆಂಡ್ಸ್. ತುಂಬ ದಿನಗಳಿಂದ ಗೊತ್ತಂತೆ, ಫ್ರೆಂಡ್ ಮಾಡ್ಕೊಬಿಟ್ಟೈತೆ. ಕನಕಪುರದವ್ರು ಯಾರಾದರೂ ಸಿಕ್ಕಿದ್ರೆ ಸಾಕು, ಅವ್ರ ಹತ್ರನೇ ಹೋಗುತ್ತೆ, ಅವ್ರಿಗೆ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಅಂತ. ಒಳ್ಳೆ ಗಂಡ. ಯಾವ ಊರಪ್ಪ ಇದು? ಈ ಲೆವೆಲ್ ಟ್ರಾಫಿಕ್ ಐತೆ. ಓ ಮೈ ಗಾಡ್. ಓ ಮೈ ಗಾಡ್, ಈ ಏರಿಯಾದಲ್ಲಿರೋ ಪರಿಸ್ಥಿತಿ ನನಗೆ ಅರ್ಥ ಆಯಿತು ಫ್ರೆಂಡ್ಸ್ ಇವತ್ತು. ಸೊಟ್ಟಪಟ್ಟ. ಮತ್ತೆ ಹೇಳೋದು ಹೆಣ್ಮಕ್ಳೇ ಸ್ಟ್ರಾಂಗು ಗುರು ಅಂತ. ಹೆಂಗಪ್ಪಿ ಅವ್ರು ಬಂದ ತಕ್ಷಣ ಹೆಂಗ್ ಕ್ಲಿಯರ್ ಆಗ್ತೈತೆಲ್ಲ? ಒಪ್ಕೋತಿ ಹೆಣ್ಮಕ್ಳು ಸ್ಟ್ರಾಂಗು ಅಂತ? ಈ ತರ ಪ್ಲೇಸ್ ನೋಡ್ಬೇಕಂದ್ರೆ ಚಿಂತೆ ಫ್ರೆಂಡ್ಸ್. ಫೋಟೋ ಶೂಟು, ರೀಲ್ಸು ಎಲ್ಲ ಮಾಡ್ಬೋದು. ಸಖತ್ತಾಗೈತೆ. ಮಾರಮ್ಮ ಚೌಡೇಶ್ವರಿ ಮತ್ತು ಗಂಗಮ್ಮ ದೇವಾಲಯ. ಮಳೆ ಬಿದ್ದಿರೋದಕ್ಕೆ ಸೂಪರ್ ವಾತಾವರಣ. ಬೆಟ್ಟ ಗುಡ್ಡಗಳೆಲ್ಲ ಫುಲ್ ಗ್ರೀನ್
ಬಂತು ಫ್ರೆಂಡ್ಸ್. ಆದ್ರೆ ನಾವಿವತ್ತು ಹೋಗ್ತಾ ಇದೀವಿ ಫಾಸ್ಟ್ ಆಗಿ. ನಿಲ್ಲಿಸ್ತೀಯಾ? ಹಾ, ಕೈ ಮುಕ್ಕ ಬರ್ತೀನಿ. ಜೈ ಬಜರಂಗಬಲಿ. ಆಂಜನೇಯ ಸ್ವಾಮಿ. ಅಪ್ಪ ತಂದೆ ಕಾಪಾಡು. ಇಲ್ಲಿ ನಾವ್ ಯಾವಾಗ್ಲೂ ಕೈ ಮುಕ್ಕೋತೀವಿ ಫ್ರೆಂಡ್ಸ್, ಒಳ್ಳೇದಾಗ್ತೈತೆ. ಚಪ್ಲಿ ಚಪ್ಲಿ ಆನೆ ಬರುವ ಸಾಧ್ಯತೆಗಳು, ಹಂಗಾಗಿ ನಾವ್ ಇಲ್ಲಿ ತಡ ಮಾಡಬಾರ್ದು, ಬೇಗ ಹೋಗ್ಬೇಕು. ಅಪ್ಪ ಏನು ಪೇ ಕಾರು ಎಷ್ಟು ಸ್ಪೀಡಲ್ಲಿ ಹೋಯ್ತು. ವಾವ್, ಈ ವಾತಾವರಣ ನೋಡ್ತಾ ಇದ್ರೆ ನನ್ಗಂತೂ ಇಲ್ಲೇ ಇದ್ದು ಬಿಡೋಣ ಅನ್ಸಿತಪ್ಪಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ನಾವೆಷ್ಟು ಪುಣ್ಯ ಮಾಡಿದ್ವಿ, ಇಂಥ ಜಾಗದಲ್ಲೆಲ್ಲ ಓಡಾಡ್ತಾ ಇದೀವಿ. ಆನೆ ಬಂದಿಲ್ಲ ಅಂದ್ರೆ ತುಂಬಾ ಪುಣ್ಯ ಮಾಡಿದ್ವಿ ಅಂತ ನಾವು ಅರ್ಥ. ಮರಳವಾಡಿದಾರೆ ನಮ್ಮ ಫ್ರೆಂಡ್ಸ್ ಅವರಪ್ಪಿ. ಇಲ್ಲಿ ತರಕಾರಿ ಹಣ್ಣು ತಗೊಳ್ಳುವ ಇರೋ. ಕೆಜಿ 40. ಕುರಿಗಳು ಸರ್, ಕುರಿಗಳು ಮಾಡ್ಕೋ. ಈಗ ಹೋಗ್ತಿದ್ದೆ ಕನಕಪುರ್ಗೆ. ಅಲ್ಲ ಶಿವಣ್ಣ, ಏನ ಬಳೆನ ಮೂರಾಳು ಇಟ್ಕೊಂಡು ಬಳೆನ ಒಂಚೂರು ಮಣ್ಣ ಒಂಚೂರು ಮೂರು ಓಪನ್ ಆಯ್ತಾ ಬೀರಕ್ಕೆ? ಅದು ನನ್ನ ಕಂಪ್ಯೂಟರ್ ಕ್ಲಾಸ್ ಅವೆಲ್ಲ. ಬಾರ ತಿನ್ಬಾರ ವಿತೌಟ್ ಮೈಕ್ ವಾಯ್ಸ್. ಇದು ನನ್ನ ಕಂಪ್ಯೂಟರ್ ಕ್ಲಾಸ್ ಬುಕ್ ಅಪ್ಪಿ. ವಾವ್, ಬ್ಯೂಟಿಫುಲ್ ಹ್ಯಾಂಡ್ ರೈಟಿಂಗ. ಚಿಕ್ಕ ಮಕ್ಕಳು, 1ನೇ ಕ್ಲಾಸ್ ಮಕ್ಕಳು ಸಹ ಇಷ್ಟು ಕಚ್ಚ ಪಿಚ್ಚಿ ಬರೆಯಲ್ಲ. ತಿನ್ಬಿಟ್ಟು ಕೊಡ, ತಿಂತೀನಿ ಆಮೇಲೆ. ನಾಟಿ ಮೊಟ್ಟೆ ತಾನೆ. ಚೆನ್ನಾಯ್ತು ಸಾಂಬಾರು. ಚಿಕನ್ ಮಾಡೋರು ಫ್ರೆಂಡ್ಸ್. ನಾವಿದ್ದಾಗ ಫಸ್ಟ್ ಇಲ್ಲೇ ಇದ್ದಿದ್ದು, ಈ ಮನೇಲಿನೇ. ಕತ್ತಲೆ ಮನೆ. ಎಲ್ಗೋದಿತ್ತ ಈಗ? ಇಲ್ಲಿಗೆ ಪುಟ್ರಮೇರ ಮಠದಲ್ಲಿ ಅಲ್ಲಿ ಒಣಗಿರುವ ಬಾತ್ರೂಮ್ ನಿಂತಾವು. ಹೇಳ್ಬಿಟ್ಟು ಒಂದು ಹಾಡಾಗಿ ಮನ್ಸು ಬರೀ ಇರ್ತದೆ. ಇಲ್ಲಿ 9 ಕನ್ನಡ ಮೆಸಣ ಕಾಣ್ದಂಗ್ ಬಗ್ಗೆ ಒಂದು ವಾತಾನು ಒಂದು ಗಿಡ ಬರಿ ಮಾಡ್ಕೊಂಡ ಒಂದು ಹಾಡು ಮಾಡ್ಕೊಂಡ. ಅವ್ರು ಹಾಡು ನಮ್ ನೋಡಿ ಇದು ಆಚಾರ 11,000 ಕೊಟ್ಟು ನಾನು ಇವತ್ತು ಮನೆಗೆ ಬಂದಕ್ಕೆ 3 ದಿವಸ ಆಯ್ತು. ಒಂದು ತೆಗ್ದು 5 ಕಾಸು ಕೊಡು, ತೆಗ್ದು ಬಿಡ್ತೀನಿ. ವರ್ಷಕ್ಕೆ 10,000 20,000 ಆಯ್ತದೆ. 10,000 ಕೊಟ್ರೆ ವರ್ಷಕ್ಕೆ 20,000. ಹಾಡು ಆಡ್ದಂಗೆ ಉಳ್ಕೊತಾರೆ. ಕುತ್ಕೊಳ್ಳಿ ಇದು ಕನಕಪುರದಿಂದ ಒಂದು 6 ಕಿಲೋಮೀಟರ್ ದೂರದಲ್ಲಿರೋ ಊರು ಫ್ರೆಂಡ್ಸ್. ಒಂದು 6 ಕಿಲೋಮೀಟರ್. ಸ್ವಲ್ಪ ಕಾಡಿದೆ ಈ ಕಡೆ, ನೆಕ್ಸ್ಟ್ ಬಿಟ್ರೆ ಕಾಡು ಕಡೆ ಬರುತ್ತೆ. ಹಂಗಾಗಿ ಕನಕಪುರನೂ ಅಲ್ಲ, ಇದು ಸ್ವಲ್ಪ ದೂರ ಬರಬೇಕು. ತುಂಬ ಜನ ಕನಕಪುರ ಬಂದರೆ ಹೇಳಿ ಅಂದ್ರಲ್ಲ, ಕನಕಪುರದಿಂದ ತುಂಬ ದೂರ ಇದ್ದೀವಿ ನಾವು. ಇದು ನಾ ಹಿಂದೆ ಕೂತಿರೋದು ನಾವು ಮೊದಲು ನನ್ನ ಮದುವೆ ಆದಮೇಲೆ ಸಪ್ರೇಟ್ ಆದಮೇಲೆ ಇದ್ದಿದ್ದು ಮನೆ ಫ್ರೆಂಡ್ಸ್ ಇದು.
ತೋರಿಸ್ತೀನಿ ನೀಟಾಗಿ. ಶಿವ ಕನಪುರ್ಗೆ ಹೋಗೈತೆ, ಏನೋ ಕೆಲಸ ಐತೆ ಅಂತ, ಯಾವಾಗ ಬರುತ್ತೋ ಏನೋ ಗೊತ್ತಿಲ್ಲ. ಈಗ ಶಿವ ಅವ್ರ ಅಪ್ಪ ಅಮ್ಮ ಇಬ್ರು ಮೇಕೆ ಮತ್ತು ಹಸುಗಳನ್ನೆಲ್ಲ ಇಟ್ಕೊಂಡು ಹೋದ್ರು ಮೇಯ್ಸಕ್ಕೆ ಅಂತ. ಒಂದು 2-3 ಅವರ್ ಆಮೇಲೆ ವಾಪಸ್ ಬಂದ್ಬಿಡ್ತಾರೆ, ಯಾಕಂದ್ರೆ ಮೋಡ ಮುಚ್ಕೊಂಡೈತೆ, ಮಳೆ ಬರ್ಬೋದು. ಹಂಗಾಗಿ ಬನ್ನಿ ಫ್ರೆಂಡ್ಸ್, ನಾವು ಮೊದಲಿದ್ದು ಮನೆ ನೋಡೋಣ. ಮೊದಲು ನಾವು ಇರ್ಬೇಕಾದ್ರೆ ಇದೆಲ್ಲ ಪೇಂಟಿಂಗ್ ಎಲ್ಲ ಆಗಿತ್ತು, ನೀಟಾಗಿತ್ತು. ಹಸುಗಳು ಮೇಕೆಗಳಿರೋ ಮನೆ ಹಿಂಗೆ ಇರುತ್ತೆ ಫ್ರೆಂಡ್ಸ್, ಏನು ಅನ್ಕೋಬೇಡಿ. ಈ ಮೆಟ್ಲು ಇರಲಿಲ್ಲ ಮೊದಲು, ನಾನು ಸಪ್ರೇಟ್ ಇಲ್ಲಿ ಬಂದಮೇಲೆ ನಾನೇ ಕಟ್ಸ್ಕೊಂಡಿದ್ದು ಬೇಕು ಅಂತ. ತುಂಬ ಹೈಟ್ ಇದೆ ಮನೆ ಹತ್ತಿ ಹೋಗೋಕ್ಕೆ. ಇದೇನು ಪ್ಲಾಸ್ಟಿಂಗ್ ಆಗಿಲ್ಲ. ಇಲ್ಲೆಲ್ಲ ರಾಗಿ ಮೂಟೆಗಳಿರುತ್ತೆ, ಸಾಮಾನುಗಳು ಅವ್ರು ಹೆಂಗೆ ಬೇಕೋ ಹಂಗೆ ಇಟ್ಕೊಂಡಿದ್ದಾರೆ. ನಾನು ಮೊದಲು ಇಲ್ಲಿ ಒಲೆ ಹಾಕ್ಕೊಂಡಿದ್ದೆ, ನಾನು ಹಾಕಿದ ಒಲೆ ಹಂಗೆ ಐತೆ, ಇಲ್ಲೇ ಅಡುಗೆ ಮಾಡ್ಕೋತಾ ಇದೆ. ಇದೇನು ಪ್ಲಾಸ್ಟಿಂಗ್ ಆಗಿಲ್ಲ, ಹೆಂಚು ಮನೆನೇ ಫ್ರೆಂಡ್ಸ್. ಈ ಫೋಟೋ ಗಾರ್ಮೆಂಟ್ಸ್ಗೆ ಹೋದಾಗ ಫಸ್ಟ್ ಸ್ಯಾಲ್ರಿಲಿ ತಗೊಂಡಿದ್ದು. ಅದಕ್ಕೆ ಮುಂಚೆ ನಮ್ಮ ಮನೇಲಿ ದೇವ್ರ ಫೋಟೋನೂ ಇರಲಿಲ್ಲ. ಹಿಂಗೆ ಬಂದರೆ ಈ ಬೀರು ಎಲ್ಲ ಅವ್ರದ್ದೇನೆ. ಇದು ಶಿವ ಅವರ ಅಣ್ಣದು, ಇದು ಮಾತ್ರ ನಮ್ಮದು. ಎಲ್ಲ ಹಳೇದಾಗ್ಬಿಟ್ಟೈತೆ. ಇದು ತಗೊಂಡು ಒಂದು 3-4 ತಿಂಗಳಿಗೇನೆ ನಾವು ಈ ಜಾಗ ಬಿಟ್ಟೋದ್ವಿ. ಹೊಸ ಬೀರು ತೆಗ್ದಿಕ್ಬಿಟ್ಟೋಗಿದ್ದೆ. ಇವಾಗ ಇದು ಶಿವ ಅವ್ರ ಅಮ್ಮ ಬಟ್ಟೆ ಎಲ್ಲ ಇಟ್ಕೊಂಡವ್ರೆ, ಸೀರೆ ಎಲ್ಲ. ಈ ಶೋಕೇಸು ನಮ್ದೇನೆ, ಎಲ್ಲ ಹಳೇದಾಗ್ಬಿಟ್ಟೈತೆ. ಅದೇ ಹೆಣ್ಮಕ್ಳು ಇಲ್ವಲ್ಲ ಫ್ರೆಂಡ್ಸ್, ಅದಕ್ಕೆ ಮನೆ ಹಿಂಗೈತೆ, ಏನು ಮಾಡೋಕ್ಕಾಗಲ್ಲ. ಅಂದರೆ ಈ ಮನೆ ಇದೆ ನೋಡಿ ಫ್ರೆಂಡ್ಸ್, ಆ ಕಡೆ ಒಂದು ಮನೆ ಐತೆ, ಅದು ಶಿವ ಅವ್ರ ತಮ್ಮದು. ಮಧ್ಯೆ ಈ ಗೋಡೆ ಮಾತ್ರ ಇರೋದು. ಇವೆಲ್ಲ ಮೊದಲು ಒಂದೇ ಮನೆ ಇತ್ತು, ಸಪ್ರೇಟ್ ಆದಾಗ ಮಧ್ಯೆ ಗೋಡೆ ಮಾತ್ರ ಹಾಕೊಂಡಿದ್ದು. ಇದು ನಮ್ದಿತ್ತು. ಆಮೇಲೆ ಈ ಮನೆಯಿಂದ ಆಚೆ ಹೋದ್ಮೇಲೆ ಇವಾಗ ನಮ್ದಲ್ಲ, ಶಿವ ಅವ್ರ ಅಪ್ಪ ಅಮ್ಮ ಇರ್ತಾರೆ. ಆ ಕಡೆ ಹೊಸ ಮನೆ ನಮ್ಮದು, ತೋರಿಸ್ತೀನಿ. ಇಲ್ಲೂ ಸೇಮ್ ಮನೆ ಎದುರುಗಡೆ ತೆಂಗಿನ ತೋಟ ಐತೆ ಫ್ರೆಂಡ್ಸ್. ನೋಡಿ ಅಲ್ಲಿ ಹೊಲಗಳೆಲ್ಲ ಕಾಣಿಸ್ತೈತೆ. ಅದು ಬೆಟ್ಟ. ಬೆಳಗ್ಗೆ ಎದ್ದ ತಕ್ಷಣ ಇದೆ. ಅಲ್ಲಿಗೂ ಇಲ್ಲಿಗೂ ವ್ಯತ್ಯಾಸ ಇರಲ್ಲ. ಈ ಕಡೆ ಬಂದರೆ ಇದು ನಮ್ಮ ಮನೆ, ಹೊಸ ಮನೆ ಫ್ರೆಂಡ್ಸ್. 1 ವರ್ಷ ಆಗೈತೆ ಕಟ್ಟಿ. ಮೇಕೆಗಳೆಲ್ಲ ಗೋಡೆ ಎಲ್ಲ ಗಲೀಜು ಮಾಡೈತೆ, ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಇದು ಡೋರು ಸಿಂಪಲಾಗಿ ಹಾಕ್ಸ್ಕೊಂಡಿದ್ದೀವಿ. ನಾವು ಬಂದಮೇಲೆ ಒಂದು ಸ್ವಲ್ಪ ಚೆನ್ನಾಗಿರೋದು ಮಾಡಿಸುವ ಅಂತ. ಈ ಟೈಲ್ಸು ಇದೇ ಕಲರ್ ಹಾಕ್ಸಿದ್ದೀನಿ ಫ್ರೆಂಡ್ಸ್. ಅಂದರೆ ಹಳ್ಳಿ ಮನೆ ಅಲ್ವಾ, ಸ್ವಲ್ಪ ವೈಟ್ ಕಲರ್ ಹಾಕ್ಸಿದ್ರೆ ಗಲೀಜು ಜಾಸ್ತಿ ಆಗ್ತೈತೆ ಅಂದ್ಬಿಟ್ಟು. ಇದೆಲ್ಲ ಮರ ಹಾಕ್ಸಿರೋದು. ಸೀಟ್ ಮನೆನೇ ಫ್ರೆಂಡ್ಸ್ ನಮ್ಮದು. ದೇವ್ರ ಮನೆನೇ ಹಿಂಗೆ ಸಿಂಪಲ್ ಆಗೈತೆ. ಚಿಕ್ಕದಾಗ ಒಂದು ರೂಮಲ್ಲೊಂದು ಕಿಟಕಿ. ಈ ಕಡೆ ಬಂದರೆ ನಮ್ಮ ಪುಟಾಣಿ ಅಡುಗೆ ಮನೆ. ಇರೋದ್ರಲ್ಲಿ ಹಿಂಗೆ ಅಡ್ಜಸ್ಟ್ ಮಾಡಿ ಕಟ್ಟಿಸ್ಕೊಂಡಿದ್ದೀವಿ ಫ್ರೆಂಡ್ಸ್. ಶೆಲ್ಫ್ ಅಂತೂ ಜಾಸ್ತಿ ಬೇಕು ಅಂತ ನಾನೇ ಹಾಕ್ಸ್ಕೊಂಡಿದ್ದು, ಜಾಸ್ತಿ ಪಾತ್ರೆಗಳು ತಗೋಬೇಕು ಅಂತ. ಹಾಕ್ಸ್ಮೇಲೆ ಗೊತ್ತಾಯಿತು ಜಾಸ್ತಿ ಬೇಕಾಗಿರಲಿಲ್ಲ ಅಂತ. ಈ ಗೋಡೆಗೆಲ್ಲ ಟೈಲ್ಸ್ ಹಾಕ್ಸ್ಕೊಂಡೆ, ಒಂದು ಸ್ವಲ್ಪ ಅಡುಗೆ ಮಾಡಬೇಕಾದ್ರೆ ಎಲ್ಲ ಆರಿದ್ರೆ ತೊಳ್ಕೊಬೋದು ಅಂತ. ಕಿಟಕಿ ಐತೆ. ಇಲ್ಲೆಲ್ಲ ಒಂದು ಸ್ವಲ್ಪ ಇನ್ನೂ ಐಟಮ್ಸ್ ಎಲ್ಲ ಇದ್ದಾವೆ, ಪೇಂಟಿಂಗು ಅವು ಇವೆಲ್ಲ. ಇವೆಲ್ಲ ಟೈಲ್ಸ್ ಮಿಕ್ಕಿರೋದು. ದೇವ್ರ ಮನೆ ಇದು, ಏನಕ್ಕಾದ್ರೂ ಆದರೆ ಬಳಸ್ಕೋಬೇಕು. ಈ ಕಿಟಕಿ ಬೇಕೇ ಬೇಕು, ದೊಡ್ಡ ಕಿಟಕಿ ನಮ್ಮ ಮನೆಗೆ ಅಂದ್ಬಿಟ್ಟು ಜಗಳ ಮಾಡಿ ತೆಗೆಸ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ಹಾಕ್ಸ್ಕೊಂಡಿದ್ದು. ಯಾಕಂದರೆ ಹಳ್ಳಿ ಮನೆಗಳು ಆಲ್ಮೋಸ್ಟ್ ಸ್ವಲ್ಪ ಕತ್ಲೆ ಥರ ಇರುತ್ತೆ ಫ್ರೆಂಡ್ಸ್. ನನಗೆ ಕತ್ಲೆ ಮನೆಯಲ್ಲಿದ್ದರೆ ಒಂದು ಸ್ವಲ್ಪ ನೆಗೆಟಿವ್ ಎನರ್ಜಿಗಳು ಜಾಸ್ತಿ ಆಗುತ್ತೆ, ನೆಗೆಟಿವಿಟಿ ಜಾಸ್ತಿ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಅದಕ್ಕೆ ಈ ಕಿಟಕಿ ಓಪನ್ ಮಾಡಿದ್ರೆ ಫುಲ್ ಬೆಳಕು ಬರ್ತಿದೆ, ಕರೆಂಟ್ ಬಿಲ್ಲು ಸೇವ್ ಆಗ್ತೈತೆ. ಮತ್ತು ಬೆಳಗಿನ ಸಂಜೆ ಅವ್ರಿಗೆ ಬಲ್ಬೇ ಯೂಸ್ ಮಾಡೋಂಗಿರಲ್ಲ ಕಿಟಕಿ ಓಪನ್ ಮಾಡಿದ್ರೆ. ಆ ಥರ ಪ್ಲ್ಯಾನ್ ಮಾಡಿದ್ದು ಫ್ರೆಂಡ್ಸ್. ನೋಡಿ, ಇದು ಮನೆಯಿಂದ ಈ ಕಡೆ ಬಂದರೆ ಇದು ನೀರು ಮನೆ ಮತ್ತು ಅದು ವಾಶ್ರೂಮ್ ಬರ್ತೈತೆ. 2 ಒಂದೇ ಅಲ್ಲ. ಇದು ನೀರು ಮನೆ, ಅದು ಟಾಯ್ಲೆಟ್ ಬರ್ತಿದೆ. ಇವೆಲ್ಲ ಒಳಗಡೆ ಏನು ಪ್ಲಾಸ್ಟಿಂಗ್ ಏನೂ ಆಗಲಿಲ್ಲ. ಇದು ಹಿತ್ತಲು ಕಡೆ ಬಂದರೆ ಫುಲ್ಲು ಹೊಲಗಳು, ಬೆಟ್ಟ ಇದೇ ಕಾಣಿಸ್ತಿದೆ. ಇದೇನು ಪ್ಲಾಸ್ಟಿಂಗ್ ಏನೂ ಆಗಲಿಲ್ಲ. ಇಲ್ಲಿ ಸ್ಟೋರ್ ಮಾಡ್ಕೊಂಡವ್ರೆ ಬದನೆಕಾಯಿ ಗಿಡಗಳು, ಟೊಮೊಟೊ ಗಿಡಗಳು. ಬೆಳಗ್ಗೆ ಎದ್ದ ತಕ್ಷಣ ಅದು ಪೂರ್ವ ಬರುತ್ತೆ ಫ್ರೆಂಡ್ಸ್. ಇದ್ರ ಆಪೋಸಿಟು ಪೂರ್ವಕ್ಕೆ ಬಾಗಿಲಿರೋದು ನಮ್ಮದು. ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯ ಹುಟ್ಟೋದು ನೋಡ್ಬೋದು ನಾವು. ಬೆಟ್ಟ ಗುಡ್ಡ ಎಲ್ಲ ಸೂಪರಾಗಿರುತ್ತೆ ವಾತಾವರಣ. ಮತ್ತು ಇಲ್ಲಿ ನೆಕ್ಸ್ಟ್ ನಾನು ಯಾವಾಗಲಾದರೂ ಇಲ್ಲಿ ಬಂದು ಸೆಟ್ಲಾದಾಗ ಇಲ್ಲೆಲ್ಲ ಹೂ ಗಿಡಗಳು, ತರಕಾರಿಗಳೆಲ್ಲ ಹಾಕ್ಕೋಬೋದು ನಾನು. ಗೋಡೆ ಎಲ್ಲ ಗಲೀಜಾಗೈತೆ. ಆದರೆ ಮೇಕೆಗಳು ಇಲ್ಲೇ ಕಟ್ಟಾಕ್ತಾರಲ್ಲ, ಮೇಕೆ ಕಟ್ಟಾಕಕ್ಕೆ ಒಂದು ಜಾಗ ಸಪ್ರೇಟಾಗಿ ಮಾಡಿಕೊಡ್ಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ. ನೋಡ್ಬೇಕು ಫ್ರೆಂಡ್ಸ್, ಯಾವಾಗ ಮಾಡ್ತೀವೋ ಏನೋ ಗೊತ್ತಿಲ್ಲ. ಅಲ್ಲಿವರೆಗೂ ಈ ಕಡೆ ತಲೆ ಹಾಕಲ್ಲ ನಾವು.
ಮುಂದೆಗಡೆ ಶಿವ ಅವ್ರ ತಮ್ಮ ಮನೆ ಐತೆ, ಅದು ಬೀಗ ಹಾಕ್ಕೊಂಡು ಹೋಗವ್ರೆ. ಹೆಣ್ಮಕ್ಳು ಯಾರೂ ಇಲ್ಲ, ಶಿವ ಅವ್ರ ಅಮ್ಮ, ಅವರಪ್ಪ, ಅವ್ರ ತಮ್ಮ, ಮೂವರು ಇರೋದಿಲ್ಲಿ. ಶಿವ ಅವ್ರ ತಮ್ಮ ಅವ್ರ ವೈಫು ಅವ್ರ ತವ್ರ ಮನೇಲಿ ಸೆಟ್ಲ್ ಆಗವ್ರೆ. ಹಂಗಾಗಿ 3 ಮನೆ ಖಾಲಿಯಾಗಿ ಬಿದ್ದಿದೆ. ಹಿಂಗಿದೆ ಫ್ರೆಂಡ್ಸ್ ಜೀವನ. ಇದೇನು ಕಾಳು? ತೊಗರಿ ಕಾಳು. ಇದು ಹರಳೆಣ್ಣೆ ಮಾಡ್ತಾರಲ್ಲ ಫ್ರೆಂಡ್ಸ್, ಹರಳು ಕಾಳು ಇದು. ಇದರಲ್ಲೇ ಹರಳೆಣ್ಣೆ ಮಾಡೋದು. ಅವರೆಕಾಳು, ತೊಗರಿ ಕಾಳು, ಅಳಸಂದೆ ಕಾಳು ಎಲ್ಲ ಮಿಕ್ಸ್ ಮಾಡವ್ರೆ. ಮೇಕೆಗೆ ಇರಬೇಕೇನೋ ಅನ್ಕೋತೀನಿ, ಗೊತ್ತಿಲ್ಲ ಸರಿಯಾಗಿ. ಹೊಲ ಬಿತ್ತಕ್ಕೆ ಅನ್ಕೊಳ್ತೀನಿ ಇದೆಲ್ಲ. ಹೌದು ಫ್ರೆಂಡ್ಸ್, ಮರ್ತುಬಿಟ್ಟೆ. ಹೊಲ ಬಿತ್ತಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಟವ್ರೆ, ಕಾಳುಗಳು ಎಲ್ಲ. ಇನ್ನೊಂದು ಫನ್ನಿ ವಿಷಯ ಏನಂದ್ರೆ ಫ್ರೆಂಡ್ಸ್, ಈ ಮನೆ ಯಾವಾಗಲೂ ಬೀಗ ಹಾಕಲ್ಲ. ಹಳ್ಳಿ ಕಡೆ ನಂಬಿಕೆ, ಯಾರೋ ಕಳ್ಳರು ಬರಲ್ಲ ಅಂತ. ಓಕೆ ಬನ್ನಿ ಫ್ರೆಂಡ್ಸ್, ನಮ್ಮನೆ ಒಂದು ಸ್ವಲ್ಪ ಕ್ಲೀನ್ ಮಾಡುವ. ಅದೇ ಧೂಳು ಆಗಿರ್ತಿದ್ದಲ್ಲ, ಅದನ್ನೆಲ್ಲ ಕ್ಲೀನ್ ಮಾಡೋದು. ಈಗ ಒಂದು ಸ್ವಲ್ಪ ನೀಟಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್. ತೊಳೆಯಕ್ಕೆ ಕುತ್ಕೊಂಡ್ರೆ ಒಂದಿನ ಬೇಕು, ಅದಕ್ಕೋಸ್ಕರ ನಾನು ತೊಳೆಯೋ ರಿಸ್ಕ್ ತಗೋತಾ ಇಲ್ಲ. ಅದು ಬರೀ ಕಟ್ಟಿರೋ ಮನೇನ ಪದೇ ಪದೇ ತೊಳಿಬಾರ್ದು ಅಂತ ಹೇಳ್ತಾರೆ. ಒಂದ್ಸಲ ಬಂದಾಗ ಒಂದ್ಸಲ ತೊಳೆದ್ಬಿಟ್ಟಿದೆ. ಮನೆ ಓಪನಿಂಗ್ ಆಗೋವರೆಗೂ ತೊಳಿಬಾರ್ದಂತೆ. ಅಪ್ಪ ಸಾಕಾಗೋಯ್ತಪ್ಪ. ಈ ಮನೆಗಿಂತ ನಮ್ಮ ಮನೆಯೇ ಬೆಸ್ಟ್ ಅನಿಸ್ತಿದೆ, ಅಂದರೆ ಅಲ್ಲಿರೋ ಮನೆ, ನರ್ಸರಿ ಮನೆಯೇ ಬೆಸ್ಟ್ ಅನಿಸ್ತಿದ್ದೆ. ಸೊಂಟ ಬಿದ್ದೋಯ್ದಪ್ಪ ಸ್ವಾಮಿ. ಇನ್ನು ಪರ್ಮನೆಂಟಾಗಿ ಬಂದು ಇಲ್ಲಿದ್ದರೆ ಹೆಂಗಿರುತ್ತೆ ನನ್ನ ಜೀವನ. ಓಕೆ ಫ್ರೆಂಡ್ಸ್, ಈ ಮನೆ ಒಂದು ಸ್ವಲ್ಪ ಚಿಲ್ಕಾಕೊಂಡು ಆ ಮನೆ ಕ್ಲೀನ್ ಮಾಡುವ. ಆ ಮನೆ ಜಾಸ್ತಿ ಗಬ್ಬೆದ್ದೋಗಿರೋದು. ಈಗ ಬಾಗಲ್ ತೆಗಿ ಶೇಷಮ್ಮ. ನಾನು ಬಂದಷ್ಟರಲ್ಲಿ ಮನೆ ನೋಡ್ದೆ ಎದುರ್ಕೋತಾ ಇದೆ ಫ್ರೆಂಡ್ಸ್ ನಾನು, ಕತ್ಲೆ ಅಂತ. ಎಲ್ಲ ಜೇಡ ಚೆನ್ನಾಗಿ ಕಟ್ಟೈತೆ. ನಾಗವಲ್ಲಿ ಮನೆ ಥರ ಐತೆ. ನಾಗವಲ್ಲಿ ಮ್ಯೂಸಿಕ್ ಹಾಕ್ಬಿಟ್ರೆ ಇದರಲ್ಲೊಂದು ಫಿಲಮ್ ಶೂಟಿಂಗ್ ತೆಗಿಬೋದು. ಹತ್ರದಿಂದ ನೋಡೋಕ್ಕೂ ಭಯ ಆಗ್ತೈತೆ. 1 hour later. ಒಂದು ರೇಂಜಿಗೆ ಆದಷ್ಟು ಕ್ಲೀನ್ ಮಾಡಿದ್ದೀನಿ ಫ್ರೆಂಡ್ಸ್. ದುಂಬೆಲ್ಲ ಎಲ್ಲ ನೀಟಾಗಿ ಗುಡಿಸ್ದೆ. ಅಪ್ಪ ಸ್ವಾಮಿ, ಸಾಕಾಗೋಯ್ತಪ್ಪ ದೇವ್ರೆ. ಶಿವ ಎಲ್ಲೋಯ್ತು ಫ್ರೆಂಡ್ಸ್? ಒಂದು ಸಣ್ಣ ಸೌಂಡ್ ಸಹ ಇಲ್ಲ ಫ್ರೆಂಡ್ಸ್ ಇಲ್ಲಿ. ಅಲ್ಲೇ ಬೆಸ್ಟ್ ಇತ್ತು. ಸ್ಮಶಾನ ಪಕ್ಕದಲ್ಲಿದ್ರೂ ಭಯ ಆಗ್ತಾ ಇರಲಿಲ್ಲ. ಭಯ ಅಂತಲ್ಲ, ಏನೋ ಒಂಥರ ಆಗ್ತಿದೆ ಫ್ರೆಂಡ್ಸ್ ಮನೆ. ಈ ಕೋಳಿಗಳು ಇವತ್ತು ನಮಗೋಸ್ಕರ ಬಲಿಯಾಗಕ್ಕೆ ರೆಡಿ ಆಗಿದ್ವು ಫ್ರೆಂಡ್ಸ್. ಆದರೆ ನಮಗೆ ಟೈಮ್ ಆಗ್ತು ಅಂತ ನಾವು ಊರಿಗೆ ಹೋಗ್ತಾ ಇದ್ದೀವಿ. ಬೆಳಗ್ಗೆ ಒಂದು ಕೋಳಿ ಕಟ್ ಮಾಡಿಬಿಟ್ಟು ಸಾಂಬಾರು ಮಾಡಿದ್ರು, ಚೆನ್ನಾಗಿ ಮಾಡಿದ್ರು ಸಾಂಬಾರು. ನೀವು ನಂಬಲ್ಲ ಫ್ರೆಂಡ್ಸ್, ಏನು ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಏನೂ ಹಾಕ್ಲಿಲ್ಲ. ಬರೀ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಸಾಂಬಾರು ಪುಡಿ ಹಾಕ್ಬಿಟ್ಟು ಮಾಡ್ತಾರೆ ಇವರು. ಸಖತ್ತಾಗಿ ಬಂದಿತ್ತು ಟೇಸ್ಟ್ ಮಾತ್ರ ಸಾಂಬಾರು. ನನಗೆ ಇಷ್ಟ ಆಯಿತು. ಜಾಸ್ತಿ ಮಸಾಲೆ ಇರಲಿಲ್ಲ, ಏನಿಲ್ಲ. ನಾನು ತಿಂದೆ, ಚೆನ್ನಾಗಿತ್ತು.
ಅವೆರಡು ಸಂಜೆಗೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೋದ್ರು. ಆದರೆ ನಮಗೆ ಟೈಮ್ ಆಗ್ತೈತೆ, ಅಲ್ಲೂ ಜವಾಬ್ದಾರಿ ಇರ್ತೈತಲ್ಲ ನಮ್ಗೆ, ಅಲ್ಲೂ ಒಂದು ಸ್ವಲ್ಪ ನೋಡ್ಕೋಬೇಕು. ಅದಕ್ಕೆ ಶಿವ ಹೆಂಗಿದ್ರು ಭಾನುವಾರ ಮತ್ತೆ ಒಂದು ಟೈಮ್ ಬರುತ್ತಲ್ಲ, ಭಾನುವಾರ ಬಂದಾಗ ತಿನ್ನುತ್ತೆ, ನಾನು ಅಲ್ಲೇ ಇರ್ತೀನಿ. ಹಂಗೆ ಪ್ಲಾನ್ ಮಾಡ್ಕೊಂಡಿದ್ದೀವಿ ಫ್ರೆಂಡ್ಸ್. ಕಾಯ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಈ ಮನೇಲಿ ಯಾವಾಗ ಬಂದು ನಾನು ವ್ಲಾಗ್ ಮಾಡೋದು, ಇಲ್ಲಿ ಯಾವಾಗ ಬಂದು ನಾವು ಸಂಸಾರ ಇರೋದು, ಎಷ್ಟು ಚೆನ್ನಾಗಿರ್ತೈತಲ್ಲ ವೀಡಿಯೋಸ್ ಮಾಡ್ಕೊಂಡು ಎಲ್ಲ. ನನ್ನ ಕನಸು ಯಾವಾಗ ನನಸಾಗುತ್ತೋ ಗೊತ್ತಿಲ್ಲ. ಹಿಂಗೆ ಫ್ರೆಂಡ್ಸ್, ಹಳ್ಳಿ ಬಿಟ್ಟು ಸಿಟಿಗೆ ಹೋಗೋರಿಗೆಲ್ಲ, ಸಿಟಿನೂ ಅಲ್ಲ ನಮ್ಮದು, ಹಳ್ಳಿ ಬಿಟ್ಟು ಕೆಲಸಕ್ಕೆ ಹೊರಗಡೆ ಹೋಗೋರ್ನೆಲ್ಲ ಕೆಲವ್ರು ಅಂದ್ಕೊಳ್ತಾರೆ ಶೋಕಿಗೋಸ್ಕರ ಹೋಗ್ತಾರೆ, ಎಂಜಾಯ್ ಮಾಡೋಕೆ ಹೋಗ್ತಾರೆ, ಹಂಗೆ ಹಿಂಗೆ ಅಂತೆಲ್ಲ. ಎಲ್ಲರೂ ಹಂಗೆ ಇರಲ್ಲ ಫ್ರೆಂಡ್ಸ್. ಕೆಲವ್ರು ಜೀವನ ಕಟ್ಕೊಳಕ್ಕೆ ಹೋಗ್ತಾರೆ. ಆದರೆ ಒಂದು ಹೇಳ್ತೀನಿ ಫ್ರೆಂಡ್ಸ್, ಯಾರಾದರೂ ಹಳ್ಳಿ ಬಿಟ್ಟು ಏನಾದರೂ ಸಿಟಿಗೆ ಹೋಗಿ ಇಲ್ಲಿ ಏನಾದ್ರು ಕೆಲಸ ಮಾಡೋಕೆ ಹೊರಗಡೆ ಹೋದ್ರಂದ್ರೆ ಹಾಳು ಮಾಡ್ಕೋಬೇಡಿ. ದುಡ್ಡೆಲ್ಲ ಹುಷಾರಾಗಿ ಖರ್ಚು ಮಾಡಿಕೊಂಡು ಏನಾದರೂ ಒಂದು ಮನೇನೋ ಏನಾದರೂ ಒಂದು ಮಾಡ್ಕೊಳ್ಳೋ ಥರ ಮಾಡಿಕೊಂಡು ಬನ್ನಿರಿ. ಅವಾಗ ಒಂದು ಸ್ವಲ್ಪ ಮರ್ಯಾದೆ ಇರ್ತೈತೆ. ನಾವೆಲ್ಲ ಅಲ್ಲಿ ಎಂಜಾಯ್ ಮಾಡಿಬಿಟ್ಟು ಶೋಕಿ ಮಾಡಿಬಿಟ್ಟು ಬಂದರೆ ಒಂದು ಸ್ವಲ್ಪನೂ ಮರ್ಯಾದೆ ಇರಲ್ಲ. ಅದಕ್ಕೋಸ್ಕರ ನನ್ನ ಅನುಭವ ಫ್ರೆಂಡ್ಸ್, ಅದಷ್ಟೇ. ಈ ಮನೆ ಕಟ್ಟಿದ್ಮೇಲೆ ಒಂದು ಸ್ವಲ್ಪ ವ್ಯಾಲ್ಯೂ ಜಾಸ್ತಿ ಆಯಿತು ನಮಗೆ, ಹಂಗಾಗಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಅಷ್ಟೇ. ನಮಗೇನು ಗೊತ್ತಿಲ್ಲ ಅದ್ರ ಬಗ್ಗೆ, ನಾವು ಮಾತಾಡೋದು ಬೇಡ. ದೊಡ್ಡ ದೊಡ್ಡ ಮಾತುಗಳೆಲ್ಲ ಚಿಕ್ಕೋರ್ ಥರ ಇರಬೇಕು. ಒಂಥರ ಏನೋ ಸಾಧನೆ ಮಾಡ್ದಂಗೆ ಅನ್ನಿಸ್ತಿದೆ ಫ್ರೆಂಡ್ಸ್. ಈ ಮನೆ ಕಟ್ಟಿದಾಗಿಂದ ಒಂಥರ ಸಮಾಧಾನ ಅನಿಸ್ತಿದೆ. ಜೀವನದಲ್ಲಿ ಏನೋ ಒಂದು ಸ್ಟೆಪ್ಪು ಹತ್ತಿದ್ದೀವಿ ಅಂತ ಅನ್ನಿಸ್ತೈತೆ. ಶಿವ ಅವ್ರ ಅಪ್ಪ ಅಮ್ಮ ಅದೇ ಕುರಿನೋ ಮೇಯ್ಸಾಕೋದ್ರಲ್ಲ, ಮೇಕೆನೋ ಹಸು ಮೇಯ್ಸಾಕೋದ್ರಲ್ಲ, ಅವ್ರ ಹತ್ರ ಹೋಗ್ಬಿಟ್ಟು ಪತಿ ಅಂತ ಹೇಳ್ಬಿಟ್ಟು ಬರೋಕೆ ಹೋಯ್ತು ಫ್ರೆಂಡ್ಸ್. ಎಲ್ಲೋ ಇದ್ದಾರೆ ಅವರು, ಎಲ್ಲಿ ಮೇಯಿಸ್ತಿದಾರೋ ಗೊತ್ತಿಲ್ಲ. ಹೇಳ್ಬಿಟ್ಟು ಬಂದಮೇಲೆ ಈಗ ಹೊರಡೋದೆ ಫ್ರೆಂಡ್ಸ್. ನೋಡಬೇಕು, ಮಳೆ ಬರ್ತಿದ್ರೆ ಸಾಕು. ಮೋಡ ಅಂತೂ ಫುಲ್ ಮುಚ್ಕೊಂಡೈತೆ, ಮಳೆ ಬರ್ತಾಯಿದ್ರೆ ಸಾಕು. ಯಾಕಂದ್ರೆ ಈ ಕಡೆ ಮಳೆ ಇಲ್ಲ ಫ್ರೆಂಡ್ಸ್ ಅಷ್ಟೊಂದು, ಹಂಗಾಗಿ ಮಳೆ ಬರಲ್ಲ ಅಂತ ನಾವು ಅನ್ಕೋತಾ ಇದ್ದೀವಿ ಅಷ್ಟೇ. ಬ್ಲ್ಯಾಕ್ ಆ್ಯಂಡ್ ವೈಟ್ ಅಯ್ಯಯ್ಯ ಐ ವಾವ್. ಅಂದರೆ ಸೈಂಟಿಸ್ಟ್ ಹೇಳಿದ್ದಾರೆ ಫ್ರೆಂಡ್ಸ್, ವಿಂತ ಜೀವಿಗಳನ್ನ ನೋಡಿದ್ರೆ ನಾಯಿಗಳು ಓಡೋಗ್ಬಿಡ್ತವೆ, ಹತ್ರ ಬರಲ್ಲ ಅಂತ. ಹಂಗಾಗಿ ಅದು ನಿಜ ಅಂದ್ಕೊಳ್ತೀನಿ. ಶಿವ ಯಾವಾಗ ಬರುತ್ತೆ ಫ್ರೆಂಡ್ಸ್, ಯಾವಾಗ ಹೊರಡೋದು? ಅಲ್ಲಿ ನಮ್ಮ ಟಾಮು ಕಾಯ್ತಾವನೆ. ಈ ನಾಯಿಗಳು ನೋಡಿದ ತಕ್ಷಣ ನಮ್ಮ ಟಾಮು ನೆನಪಾಗ್ತಾನೆ ನನಗೆ. ನಾವೀಗ ಹೊರಡ್ತಾ ಇದ್ದೀವಿ ಫ್ರೆಂಡ್ಸ್. 3 ಗಂಟೆ ಆಗ್ತಾ ಬಂತು. ಒಂದು 7-8 ಗಂಟೆ ಅಷ್ಟ ಅಲ್ಲಿ ರೀಚ್ ಆಗ್ತೀವಿ ಅಂದ್ಕೊಳ್ತೀನಿ. ಬನ್ನಿ ಕುಮಾರ್. ಶಿವ ಬಿಟ್ಟು ಬರಕ್ಕೆ ಮನಸ್ಸಿಲ್ಲ ಫ್ರೆಂಡ್ಸ್. ಇರ್ತೀಯಪ್ಪ ಮಾ ನೀನು? ಈಗ 8 ಗಂಟೆ ಆಯ್ತು. 7:15 ಫುಲ್ ನೆನ್ಕೊಂಡ್ ಬಂದ್ವಿ ಫ್ರೆಂಡ್ಸ್ ನಾವು. 6 ಗಂಟೆಗೆ ಸ್ಟಾರ್ಟ್ ಆಯ್ತು ತಪ್ಪಿ ಮಳೆ. ಫುಲ್ ನೆನ್ಕೊಂಡು, ಅಯ್ಯೋ ದೇವ್ರೆ, ಹೆಲ್ಮೆಟ್ ಇರೋದ್ರಿಂದ ನನ್ನ ತಲೆ ಹುಡ್ಕೊಂತಿಲ್ಲ ಅಂದ್ರೆ ಏನಪ್ಪ. ನಾನು ಅವರಕ್ಕೆ ನಿಮ್ಗೆ ತೋರ್ಸೋಣ ಅಂತ ಎತ್ಕೊಂಡಿದ್ ಫ್ರೆಂಡ್ಸ್. ಅವರಕ್ಕೆ ಸುಲಿತೀಯ ಅಂತ ಕೂತೈತೆ ಫ್ರೆಂಡ್ಸ್. ಮಲ್ವಾಡಿಲಿ ತಗೊಂಡೆ 3 kg 100 ರೂಪಾಯಿ. ಪರವಾಗಿಲ್ಲ ಅಲ್ಲ, ಸೊಗಡು ಐತೆ, ಸ್ಮೆಲ್ಲು ಐತೆ ಅವರೆಕಾಯಿ. ಅದಕ್ಕೋಸ್ಕರ ಟೇಸ್ಟ್ ಚೆನ್ನಾಗಿರ್ತದೆ. ಸೀಸನ್ ಅಲ್ವಾ ತಿನ್ನುವ ಅಂತ. ಆದ್ರೂ ಗ್ಯಾಸ್ಟ್ರಿಕ್ ಆಗುತ್ತೆ, ವಾಯು ಆಗುತ್ತೆ. ಇದನ್ನ ಸೀಸನ್ ಇದ್ಬಿಟ್ರೆ ಸಿಗಲ್ಲ. ಯಾವ್ಯಾವ ಸೀಸನ್ ಅಲ್ಲಿ ಏನೇನ್ ಸಿಗುತ್ತೆ ಅದೆಲ್ಲ ತಿನ್ಬೇಕು ಅಂತ ಟಾರ್ಗೆಟ್ ಮಾಡ್ಕೊಂಡು ತಂದಿದ್ದೀನಿ. ಈ ವಾರ ಫುಲ್ ಅವರೆಕಾಯಿ ಮಯ ನಮ್ಮ ಮನೇಲಿ. ಅದೊಂದ್ ಸೈಡ್ ಗಿಡನ ಕಂಟಡ ಫ್ರೆಂಡ್ಸ್. ನಮ್ ಫ್ರೆಂಡ್ಸ್ಗೆ ಎಲ್ರು ಇವಾಗ ಶಾಕ್ ಆಗ್ಬಿಟ್ಕೊಂಡು ಮುಚ್ಕೊಂಡು ನೋಡ್ತಾ ಇರ್ತಾರೆ. ಇದನ್ನ ಮಾತ್ರ ಏನು ಫಸ್ಟ್ ಟೈಮ್ ಹಣ್ಣುಗಳ ನೀವು ತಂದ್ರ ಅಂತ. ನಿಜ ಫ್ರೆಂಡ್ಸ್, ಹಣ್ಣುಗಳು ತಂದ್ವಿ. ಅದು ಮರಳವಾಡಿಲಿ ಕಡಿಮೆ ರೇಟ್. ಇವಿಷ್ಟು ಹಣ್ಣು ಸೇರಿ 200 ರೂಪಾಯಿ. ಅದೇ ಈ ಹಣ್ಣು ಇಲ್ಲಿ ತಗೊಂಡಿದ್ರೆ 500 ರೂಪಾಯಿ ಆಗಿರೋದು ಪಕ್ಕ. 500 ರೂಪಾಯಿ ಅಲ್ಲ, 300-400 ರೂಪಾಯಿ ಆಗಿರೋದು. ಅದಕ್ಕೆ ತಗೊಬಂದ್ವಿ ಫ್ರೆಂಡ್ಸ್. ವರಲಕ್ಷ್ಮಿ ಹಬ್ಬ ಹತ್ರ ಬಂತು. ಅವಾಗ ಏನ್ ರೇಟ್ ಇರುತ್ತೋ ಏನೋ. ಇಲ್ಲಿ ಪರವಾಗಿಲ್ಲ, ವರ್ಷಕ್ಕೊಂದು ಹಬ್ಬ ನೀಟಾಗಿ ಮಾಡೋಣ. ಖರ್ಚದಲ್ಲಿ ಯೋಚನೆ ಮಾಡೋದು ಬೇಡ. ಆಮೇಲೆ ನಾವು ಖರ್ಚದಲ್ಲಿ ಯೋಚನೆ ಮಾಡಿದ್ರೆ ಲಕ್ಷ್ಮೀ ದೇವಿ ನಾನೇ ದುಡ್ಡು ಕೊಡ್ತೀನಿ, ನಮ್ಗೆ ನೀವು ಖರ್ಚು ಮಾಡಕ್ ಹಿಂದೆ ಮುಂದೆ ನೋಡ್ತೀರಾ, ಹೋಗ್ರಿ ಕೊಡಲ್ಲ ದುಡ್ಡು ಅಂದ್ಬಿಟ್ಟು ಕೋಪ ಮಾಡ್ಕೋತಾರೆ. ಹಣ್ಣುಗಳೆಲ್ಲ ಈಗ ಇದ್ರಲ್ಲಿ ಹಾಕಿರ್ತೀನಿ ಫ್ರೆಂಡ್ಸ್. ನನಗೂ ಒಳ್ಳೆ ಹೆಂಡತಿ ತರ ಈ ತರ ಹಣ್ಣು ಬುಟ್ಟಿಲಿ ಈ ತರ ಹಣ್ಣುಗಳೆಲ್ಲ ಜೋಡಿಸಿ ಸಿಕ್ಬೇಕು ತಂದಿ. ಅದನ್ನ ಫ್ರಿಜ್ ಮೇಲೆ ಇಟ್ಟು ಹೋಗ್ತಾ ಬರ್ತಾ ನೋಡ್ತಾ ಇರ್ಬೇಕು, ಖುಷಿ ಪಡ್ಬೇಕು ಅಂತೆಲ್ಲ ಆಸೆ ಐತೆ ಫ್ರೆಂಡ್ಸ್. ಆದ್ರೆ ಶಿವ ತರಲ್ಲ. ಅದಕ್ಕೆ ನಾನೋದ್ರೆ ಹಿಂಗ್ ಏನಾರ ಮಾಡಿ ತಗೊಬಂದ್ಬಿಡ್ತೀನಿ. ಎಷ್ಟೊಂದು ಹಣ್ಣು ನೋಡಿ ಫ್ರೆಂಡ್ಸ್. ನೀವು ತುಂಬಾ ಜನ ಹೇಳ್ತಾ ಇದ್ರಿ ನಾನ್ ವೆಜ್ ಜಾಸ್ತಿ ತಿಂತೀರಾ, ಅದ್ರಲ್ಲಿ ಹಣ್ಣು ಸಹ ಮಿಕ್ಸ್ ಮಾಡಿ, ಹಣ್ಣು ತಿನ್ನಿ ನಾನ್ ವೆಜ್ ಅಲ್ಲಿ ಮಿಕ್ಸ್ ಮಾಡಿ ಅಂತಲ್ಲ. ಅದೇ ಸಮ ಹಣ್ಣು ತಿನ್ರಿ ನಾನ್ ವೆಜ್ ತಿನ್ರಿ ಅಂತ ಹೇಳಿದ್ರಲ್ಲ. ಹಂಗಾಗಿ ನಾನು ಹೋದ್ರೆ ತರ್ತೀನಿ ಫ್ರೆಂಡ್ಸ್. ಶಿವ ಹೋದ್ರೆ ಕಂಜೂಸು. ಇದನ್ನೆಲ್ಲ ತಿನ್ನೋದು ಸಹ ಶಿವನೇ, ಆದ್ರೂ ತರಲ್ಲ. ಅಲ್ಲಿ ಮಲ್ವಾಡಿ ಹಣ್ಣು ಯಾಕೆ ನಾನು ಅಲ್ಲೇ ತಗೊಳ್ತೀನಿ ಅಂದ್ರೆ ಅಲ್ಲಿ ಕಡಿಮೆ ರೇಟ್ ಇರುತ್ತೆ, ಮತ್ತೆ ಫ್ರೆಶ್ ಆಗಿರುತ್ತೆ ಫ್ರೆಂಡ್ಸ್. ಅದೇ ಅಂಗಡಿಲೇ ತಗೊಳ್ಳೋದು. ಶಿವ ಅವ್ರ ಅಪ್ಪ ಅಮ್ಮನಿಗೂ ಇಲ್ಲಿಂದ ಅದೇ ಅಂಗಡಿಲೇ ತಗೋಗ್ತೀನಿ, ನಮಗೂ ಅದೇ ಅಂಗಡಿಯಲ್ಲಿ ತಗೋತೀನಿ. ತೋರಿಸ್ತೀನಿ ಫ್ರೆಂಡ್ಸ್, ನೀವು ನಂಬಲ್ಲ. ಇಷ್ಟ ಹಣ್ಣು ಬರೀ 200 ರೂಪಾಯಿ ಅಂದ್ರೆ ನೀವು ಮಲ್ವಾಡಿಗೆ ಹುಡ್ಕೊಂಡೇ ಹೋಗ್ಬಿಡ್ತೀರಾ. ಅಂದ್ರೆ ಇವಾಗ ಈ ರೇಟ್ ಐತೆ,
ಈಗ ವರಲಕ್ಷ್ಮಿ ಹಬ್ಬ ಬಂದಾಗ ಹೆಂಗಿರುತ್ತೋ ಏನೋ ಗೊತ್ತಿಲ್ಲ ರೇಟು. ಅಪ್ಪಿ ವರಲಕ್ಷ್ಮಿ ಹಬ್ಬಕ್ಕೆ ನಾವು ಅಲ್ಲೇ ಹೋಗ್ಬಿಡೋಣ ಅಪ್ಪಿ, ಆಗಿತ್ತಾಗ್ಲಿ ವರಲಕ್ಷ್ಮಿ ಹಬ್ಬಕ್ಕೆ ನಾವು ತರಕ್ಕೆ ಹಬ್ಬ ಮಾಡ್ತೀವಲ್ಲ ಫ್ರೆಂಡ್ಸ್, ಹಣ್ಣುಗಳು ಅಲ್ಲೇ ಹೋಗ್ತಾರಣ ಅಂತ ನಾವು ಸ್ಕೆಚ್ ಆಗ್ತಾ ಇದೀವಿ. ಟೆಂಟಡ 200 ರೂಪಾಯಿ ಇಷ್ಟ ಹಣ್ಣು ಫ್ರೆಂಡ್ಸ್, 200 ರೂಪಾಯಿ. ಇದೇ ವರಲಕ್ಷ್ಮಿ ಹಬ್ಬಕ್ಕೆ 200 ರೂಪಾಯಿಗೆ ಇಷ್ಟ ಹಣ್ಣು ಸಿಕ್ಬಿಟ್ರೆ ಗ್ರ್ಯಾಂಡ್ ಆಗಿ ಹಬ್ಬನೇ ಆಗೋಗ್ತಿತ್ತಲ್ಲ. ಗೊತ್ತಿಲ್ಲ, ಇನ್ನೂ ರೇಟ್ ಜಾಸ್ತಿ ಇರ್ತೈತೆ. ಖುಷಿ ಆಗ್ತೈತೆ ಈ ತರ ಹಣ್ಣು ನೋಡಕ್ಕೆ, ತಿನ್ನಕ್ಕೆ ಮನ್ಸಾಗಲ್ಲ. ಡೈಲಿ ನೋಡ್ತಾ ಇರೋಣ ಅಂತ ಅನಿಸ್ತೈತೆ. ನಾನು ನೋಡ್ತಾ ಕುತ್ಕೊಂಡ್ರೆ ಕೊಳ್ತೋಗ್ಬಿಡ್ತೈತೆ. ಓಕೆ ಬನ್ನಿ ಫ್ರೆಂಡ್ಸ್, ಈಗ ಚಳಿಲಿ ಫುಲ್ ನಡಿಗೆ ಒಂದ್ ಸ್ವಲ್ಪ ಹೊತ್ತು ಅರ್ಧ ಅವರ್ ರೆಸ್ಟ್ ಮಾಡಿದೆ. ಈಗ 8 ಗಂಟೆ. ಚಿಕನ್ ಊರಿಂದ ಎತ್ಕೊಂಡ್ ಬಂದಿತ್ತಲ್ಲ, ಕೋಳಿನ ಕಟ್ ಮಾಡಿಸಿ ಎತ್ಕೊಂಡ್ ಬಂದಿದ್ದೆ ಶಿವಕುಮಾರ್. ಅದನ್ನ ಸಿಂಪಲ್ ಆಗಿ ಒಂದು ಸಾಂಬಾರ್ ಮಾಡಿ ಮುದ್ದೆ ಮಾಡ್ಬಿಡ್ತೀನಿ ಫ್ರೆಂಡ್ಸ್. ರೆಸಿಪಿ ಶೇರ್ ಮಾಡ್ಕೊಳ್ಳೋದು ಬೇಡ ಅಂತ ಅನ್ಕೋತಾ ಇದೀನಿ, ಯಾಕಂದ್ರೆ ತುಂಬಾ ಲಾಂಗ್ ವಿಡಿಯೋ ಆಗ್ಬಿಡುತ್ತೆ. ನೀವು ಬೇರೆ ಶಿವ ಅವ್ರ ಅಪ್ಪ ಅಮ್ಮ ಊರು ಎಲ್ಲ ನೋಡ್ತಾ ಇರ್ತೀರಲ್ಲ, ಅದು ಸೇರಿ ಅದ್ ಕಟ್ ಮಾಡೋದು ಬೇಡ. ಹಾಗಾಗಿ ರೆಸಿಪಿನೇ ಕಟ್ ಮಾಡ್ತೀನಿ ಫ್ರೆಂಡ್ಸ್. ನಾಳೆ ರೆಸಿಪಿ ಮಾಡ್ಕೊಳ್ಳೋಣ. ಇವಾಗ ಸಿಂಪಲ್ ಆಗಿ ಒಂದು ಚಿಕನ್ ಸಾಂಬಾರ್ ಮುದ್ದೆ ಮಾಡ್ತೀನಿ ಫ್ರೆಂಡ್ಸ್. ಚಿಕನ್ ಸಾಂಬಾರು ರಾಗಿ ಮುದ್ದೆ ರೆಡಿ ಫ್ರೆಂಡ್ಸ್. ಸಿಂಪಲ್ ಆಗಿ ಮಾಡ್ಕೊಂಡೆ ಫ್ರೆಂಡ್ಸ್, ಏನು ಮಸಾಲೆ ರುಬ್ದೆ. ಬರೀ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಗರಂ ಮಸಾಲ, ಚಿಕನ್ ಮಸಾಲ, ಧನಿಯಾ ಪುಡಿ, ಖಾರದ ಪುಡಿ, ಹಬ್ಬ ಇಷ್ಟ ಹಾಕಿ, ಕೊತ್ತಂಬರಿ ಪುದೀನಾನೇ ಮೇಯ್ನ್ ಇಲ್ಲ, ಅರಿಶಿನ, ಖಾರನಾ ನಿಜ. ಓ ಮೈ ಗಾಡ್, ಮಸಾಲ ಜಾಸ್ತಿ ಆಗ್ಬಿಟ್ಟಿದೆ ಹಂಗಾದ್ರೆ. ಜಾಸ್ತಿ ಖಾರನಪ್ಪಿ? ಅಯ್ಯಯ್ಯ, ಎಲ್ಲ ಮಸಾಲ ಸಾಕ್ಸ್ನಲ್ಲ, ಜಾಸ್ತಿ ಆಗ್ಬಿಟ್ಟಿದಂಗೈತೆ ಖಾರ.